ಓಕೆ ಮಕ್ಕಳೇ, ವಿದ್ಯುತ್ ಶಕ್ತಿ ಅಥವಾ ವಿದ್ಯುತ್ ಪ್ರವಾಹ, ತುಂಬಾ ಪ್ರವಾಹಗಳು ಕೇಳಿದೀರ ನೀವು. ಮಳೆಗಾಲದಲ್ಲಿ ಮಳೆ ಬಂದಾಗ ಪ್ರವಾಹ ಆಗೋದು ಅಥವಾ ಗಾಳಿಯ ಪ್ರವಾಹ, ಈ ತರ ಕೇಳಿದೀರಾ. ಇವತ್ತು ನೀವು ಬರ್ಬೇಕಾಗಿರೋದು ವಿದ್ಯುತ್ ಶಕ್ತಿಯ ಪ್ರವಾಹಕ್ಕೆ. ಏನು ಈ ವಿದ್ಯುತ್ ಶಕ್ತಿಯ ಪ್ರವಾಹ ಅಂತ ಹೇಳಿದ್ರೆ, ವಿದ್ಯುತ್ ಶಕ್ತಿಯ ಪ್ರವಾಹದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ನಾವು. ಈ ನಿಮ್ಗೆ ಆಲ್ರೆಡಿ ಗೊತ್ತಿದೆ ವಿದ್ಯುತ್ ಆವೇಶಗಳು. ಎರಡು ವಿದ್ಯುತ್ ಆವೇಶಗಳು ಗೊತ್ತಿದೆ, ಧನ ವಿದ್ಯುತ್ ಆವೇಶ ಮತ್ತೆ ಋಣ ವಿದ್ಯುತ್ ಆವೇಶ ಅನ್ನೋದು ನಿಮಗ್ ಗೊತ್ತಿದೆ ಮಕ್ಕಳೇ. ಪ್ರತಿಯೊಬ್ರು ಎಷ್ಟನೇ ಕ್ಲಾಸಿಂದ, 8ನೇ ಕ್ಲಾಸಿಂದ ಬಂದಿದೆ ಇದು. ವಾಹಕದ ಮೂಲಕ ಎಲೆಕ್ಟ್ರಾನ್ಗಳ ಹರಿವು ಅಂದ್ರೆ, ವಾಹಕ ಅಂತ ಹೇಳಿದ್ರೆ ಯಾವ ವಸ್ತುವಿನಲ್ಲಿ ವಿದ್ಯುತ್ ಶಕ್ತಿಯು ಹರಿಯುತ್ತದೆಯೋ ಅಂತದನ್ನ ನಾವು ವಾಹಕ ಅಂತ ಕರಿತೀವಿ. ಅದರ ಮೂಲಕ ಎಲೆಕ್ಟ್ರಾನ್ಗಳು ಚಲಿಸುವಂಥದ್ದು. ಅದ್ರ ಮೂಲಕ ಯಾವ್ದು ಚಲಿಸುವಂಥದ್ದು? ಎಲೆಕ್ಟ್ರಾನ್ಗಳು ಚಲಿಸುವಂಥದ್ದು. ಈಗ ಇಲ್ಲಿ ವಿದ್ಯುತ್ ಪ್ರವಾಹವನ್ನು ಹೇಗೆ ಹೇಳ್ತೀವಿ ಅಂದ್ರೆ, ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ, ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣ ಎಂದು ವ್ಯಕ್ತಪಡಿಸಲಾಗುತ್ತದೆ. ಒಂದು ಏಕಮಾನ ಕಾಲದಲ್ಲಿ, ಏಕಮಾನ, ಈಗ ನಾನು 1 ಸೆಕೆಂಡು ಅಥವಾ 1 ಮಿನಿಟು ವಿದ್ಯುತ್ತು ಯಾವ್ದ್ರಲ್ಲಿ ಹರಿಯುತ್ತೆ? ವಾಹಕದಲ್ಲಿ ಹರಿಯುತ್ತೆ ಅಲ್ವಾ? ಇದು ವಾಹಕ. ಪ್ರತಿ ಒಂದು ವಾಹಕಕ್ಕೂ ನೋಡಿ, ಇದು ಒಂದು ವೈರ್, ಇದ್ರ ಮೂಲಕ ಅದು ವಿದ್ಯುತ್ ಪ್ರವಹಿಸುತ್ತೆ. ಈ ಕಡೆ ನೋಡಿ, ಬಾಣದ ಗುರುತು ಹಾಕ್ತೀನಿ, ಈ ಬಾಣದ ಗುರುತು. ಈ ಕಡೆ ನಿಮಗೆ ಧನಾತ್ಮಕ ವಿದ್ಯುತ್ ಆವೇಶಗಳು ಪ್ರವಹಿಸಿದ್ರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಯಾವ ವಿದ್ಯುತ್ ಪ್ರವೇಶಿಸುತ್ತೆ? ಋಣಾತ್ಮಕ ವಿದ್ಯುತ್ ಆವೇಶಗಳು. ಧನಾತ್ಮಕ ಮತ್ತೆ ಋಣಾತ್ಮಕ ವಿದ್ಯುತ್ ಆವೇಶಗಳು ವಿರುದ್ಧ ದಿಕ್ಕಿನಲ್ಲಿ ಪ್ರವಹಿಸುತ್ತವೆ. ಅದು ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣ ಅಂತೇಳಿ ಕರಿತೀವಿ. ನಿರ್ದಿಷ್ಟ ಕ್ಷೇತ್ರ. ಈಗ ನಿಮ್ ಮನೇಲಿ ಎಲೆಕ್ಟ್ರಿಸಿಟಿ ಇರ್ಬೋದು, ಅಥವಾ ನೀವು ಸಿಂಪಲ್ ಸರ್ಕ್ಯೂಟ್ ಮಾಡ್ತೀರಾ. ಒಂದ್ ಚಿಕ್ಕದೊಂದು ಬಲ್ಬ್ ಇಟ್ಟು ಅದಕ್ಕೆ 2 ವೈರ್ ಕನೆಕ್ಟ್ ಮಾಡಿ, ಅದಕ್ಕೊಂದು ಸ್ಮಾಲ್ ಸೆಲ್, ಪೆಂಟಾರ್ಚ್ ಸೆಲ್ ಅಥವಾ ಒಂದು ಬ್ಯಾಟ್ರಿನ ಯಾವ್ದು ಹೇಳಿ 1.5 ವೋಲ್ಟೇಜ್ ಬ್ಯಾಟ್ರಿ ಇರೋದು ಕನೆಕ್ಟ್ ಮಾಡ್ತೀರಾ. ಇದು ಆವೇಶಗಳ ಪರಿಮಾಣ, ಧನ ವಿದ್ಯುತ್ ಆವೇಶ ಮತ್ತು ಋಣ ವಿದ್ಯುತ್ ಆವೇಶಗಳ ಪರಿಮಾಣ ಎಂದು ವ್ಯಕ್ತಪಡಿಸುತ್ತೇವೆ. ನೋಡಿ, ವಿದ್ಯುತ್ ಪ್ರವಾಹ ಅಂದ್ರೆ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ. ನೀವೀಗ ಒಂದು ಸರ್ಕ್ಯೂಟ್ ಮಾಡಿರ್ತೀರ, ಸಿಂಪಲ್ ಸರ್ಕ್ಯೂಟ್ ಅಲ್ವಾ? ಇದು ಇಲ್ಲಿ ಏನು ಸ್ವಿಚ್, ಇದು ಬ್ಯಾಟ್ರಿ. ಲಾಂಗ್ ಟರ್ಮಿನಲ್ ಇರೋದು ಯಾವಾಗ್ಲೂ ಪಾಸಿಟಿವ್ ಇರುತ್ತೆ, ಇದು ಯಾವಾಗ್ಲೂ ಚಿಕ್ಕದಿರೋದು ಯಾವಾಗ್ಲೂ ಏನಾಗಿರುತ್ತೆ? ನೆಗೆಟಿವ್ ಇರುತ್ತೆ. ಚಿಕ್ಕದಿರೋದು ಇದೆರಡು ಒಂದೇ ಟರ್ಮಿನಲ್ ಬಂತು. 1 ನಿಮಿಷ ಸರಿ ಮಾಡಿ ತೋರಿಸ್ತೀನಿ. 1 ನಿಮಿಷ ವೇಟ್ ಮಾಡಿ ಮಕ್ಕಳೇ. ಒಂದು ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮು. ಫಸ್ಟ್ ವಿದ್ಯುತ್ ಆವೇಶ ಹರಿಯೋದು, ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್ ನೋಡೋಣ. ಇಲ್ಲಿ ಹಾಕ್ತಾ ಇದ್ದೀನಿ. ಇದು ಸ್ವಿಚ್ ಈ ಕಡೆ ಪ್ರವಹಿಸುತ್ತೆ, ಇದು ಚಿಕ್ಕದು ನೆಗೆಟಿವ್, ದೊಡ್ಡದಿರೋದು ಪಾಸಿಟಿವ್. ಇಲ್ಲಿ ವಿದ್ಯುತ್ ಬಲ್ಬ್ ಏನಾಗುತ್ತೆ?
ಇದು ಉರಿತಾ ಇದೆ ಈಗ, ಕಂಪ್ಲೀಟ್ ಆಯ್ತು ಸರ್ಕ್ಯೂಟ್. ಸರ್ಕ್ಯೂಟ್ ಏನಾಯ್ತು ಹೇಳಿ, ಕಂಪ್ಲೀಟ್ ಆಯ್ತು. ಇದು ಒಂದು ಸ್ಮಾಲ್, ಇದನ್ನ ನೀವು ಮನೇಲಿ ಮಾಡಿರ್ತೀರ. ಇದ್ರಲ್ಲಿ ಈಗ ವಿದ್ಯುತ್ ಈ ನಿರ್ದಿಷ್ಟ ಕ್ಷೇತ್ರದಲ್ಲೇ ಪ್ರವಹಿಸುತ್ತಿರುತ್ತೆ. ಈಗ ಈ ಸರ್ಕ್ಯೂಟ್ ಮಾಡಿದೀನಲ್ಲ, ಈ ನಿರ್ದಿಷ್ಟ ಕ್ಷೇತ್ರದಲ್ಲೇ ವಿದ್ಯುತ್ ಏನಾಗ್ತಾ ಇರುತ್ತೆ, ಹರಿದು ಹೋಗುತ್ತೆ. ಈ ನಿರ್ದಿಷ್ಟ ಕ್ಷೇತ್ರದಲ್ಲಿ, ಇದು ಸ್ವಿಚ್, ಕ್ಲೋಸ್ಡ್ ಸ್ವಿಚ್ ಇದು. ಈ ನಿರ್ದಿಷ್ಟ ಕ್ಷೇತ್ರದಲ್ಲಿ ವಿದ್ಯುತ್ ಹರಿದಾಗ ಈ ಬಲ್ಬ್ ಉರಿಯುತ್ತೆ. ಇದೇ ಪ್ರಮಾಣ, ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣ ಎಂದು ಕರೆಯುತ್ತೇವೆ. ಇದರ ಸೂತ್ರ ಏನು ಅಂತ ಹೇಳಿದ್ರೆ, ನಿಮ್ಗೆ ಸೂತ್ರ ತುಂಬಾ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಕರೆಂಟ್ ನ ನಾವು ಐ ಎಂಬ ಲೆಟರ್ ಇಂದ ಸೂಚಿಸ್ತೀವಿ. ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ. ಕ್ಯೂ ಅಂದ್ರೆ ವಿದ್ಯುತ್ ಆವೇಶ. ಕ್ಯೂ ಅಂದ್ರೆ ಏನ್ ಹೇಳಿ, ವಿದ್ಯುತ್ ಆವೇಶ. ಟಿ ಅಂದ್ರೆ ಅದು ತೆಗೆದುಕೊಂಡಂತಹ ಸಮಯ. ಕ್ಯೂ ಅಂದ್ರೆ ವಿದ್ಯುತ್ ಆವೇಶ. ಕ್ಯೂ ಅಂದ್ರೆ ವಿದ್ಯುತ್ ಆವೇಶ. ಟಿ ಅಂದ್ರೆ ಅದು ತೆಗೆದುಕೊಂಡಂತಹ ಸಮಯ. ನಿಮಿಷ ಇರ್ಬೋದು, ಸೆಕೆಂಡ್ ಇರ್ಬೋದು. ಇದು ತೆಗೆದುಕೊಂಡಂತಹ ಸಮಯವನ್ನ ನಾವು ಟಿ, ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ ಹೇಳ್ತೀವಿ. ಐ ಇಸ್ ಈಕ್ವಲ್ ಟು ಕ್ಯೂ ಬೈ, ಇದು ತುಂಬಾ ಇಂಪಾರ್ಟೆಂಟ್. ವಿದ್ಯುತ್ ಆವೇಶ ಕ್ಯೂ ಅಂದ್ರೆ, ಟಿ ಅಂದ್ರೆ ತೆಗೆದುಕೊಳ್ಳುವಂತಹ ಸಮಯ. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಈ ಕರೆಂಟ್ ಅನ್ನ ಎಳೆಯೋದಕ್ಕೆ ಒಂದು ಯೂನಿಟ್ ಇದೆ. ಯಾವುದು ಅದ್ರದ್ದು ಎಸ್ ಐ ಯೂನಿಟ್ ಯಾವ್ದು ಅಂದ್ರೆ ಆಂಪಿಯರ್. ಯಾವ್ದ್ರ ಮುಖ ಕರೆಂಟ್ ಅನ್ನ ಅಳತೆ ಇದ್ ಮಾಡ್ತೀವಿ ನಾವು, ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಅಳತೆ ಮಾಡುವಂತಹ ಎಸ್ ಐ ಯೂನಿಟ್ ಏನು ಅಂತ ಹೇಳಿದ್ರೆ ಆಂಪಿಯರ್. ಎಸ್ ಐ ಯೂನಿಟ್ ಅನ್ನ ಅಳತೆ ಮಾಡುವಂತ, ಕರೆಂಟ್ ಅನ್ನ ಅಳತೆ ಮಾಡುವಂತ ಎಸ್ ಐ ಯೂನಿಟ್ ಯಾವ್ದು ಅಂತ ಹೇಳಿದ್ರೆ ಆಂಪಿಯರ್. ಇಲ್ಲಿ ಬರ್ದಿದ್ದಾರೆ ನೋಡಿ, ಅಂಡರ್ಲೈನ್ ಮಾಡ್ತೀನಿ, ಆಂಪಿಯರ್. ಅಥವಾ ನೀವು ಕ್ಯಾಪಿಟಲ್ ಲೆಟರ್ ಎ ಇಂದ ಬರಿಬಹುದು. ಕ್ಯಾಪಿಟಲ್ ಲೆಟರ್ ಎ ಇಂದ ಬರಿಬಹುದು. ವಿದ್ಯುತ್ ಆವೇಶನ ಕೂಲಂಬ್ ಇಂದ ತಗೊಳ್ತೀವಿ ನಾವು. ಟಿ ನ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಟೈಮ್, ಅದನ್ನ ಸೆಕೆಂಡ್ ಅಲ್ಲಿ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್, ನಾನಲ್ಲಿ ಕ್ಯೂ ಅಂತ ಹೇಳಿದ್ನಲ್ಲ, ವಿದ್ಯುತ್ ಆವೇಶ ಏಕಮಾನ ಕೂಲಂ, ಕ್ಯೂ ಇದೆ ಅಲ್ವಾ. ಅಲ್ಲಿ ಫಾರ್ಮುಲಾ ಏನ್ ಹೇಳಿದೆ, ಎಲೆಕ್ಟ್ರಿಕ್ ಕರೆಂಟ್ ಫಾರ್ಮುಲಾ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಐ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್, ಕ್ಯೂ ಅಂದ್ರೆ ವಿದ್ಯುತ್ ಆವೇಶ, ಟಿ ಅಂದ್ರೆ ಟೈಮ್. ಇಲ್ಲಿ ನೋಡಿ, ವಿದ್ಯುತ್ ಆವೇಶದ ಎಸ್ ಐ ಏಕಮಾನ ಕೂಲಂ. ಎಸ್ ಐ ಏಕಮಾನ ಏನಾಗಿರುತ್ತೆ, ಕೂಲಂ. ಕ್ಯೂ ವಿದ್ಯುತ್ ಆವೇಶ ಅಂದ್ರೆ ಅದನ್ನ ನಾವು ಕ್ಯೂ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ವಿದ್ಯುತ್ ಆವೇಶ ಅಂದ್ರೆ ಕ್ಯೂ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಅದರ ಏಕಮಾನ ಮೂಲಮಾನ ಯಾವ್ದಾಗಿರುತ್ತೆ, ಕೂಲಂ ಆಗಿರುತ್ತೆ. ಒಂದು ಕೂಲಂ ಅಂದ್ರೆ 6 × 10⁻18 ಎಲೆಕ್ಟ್ರಾನುಗಳಿರುತ್ತೆ. 6 × 10⁻18. ಒಂದು ಕೂಲಂ ಅಂದ್ರೆ 6 × 10⁻18 ಎಲೆಕ್ಟ್ರಾನುಗಳು ವಿದ್ಯುತ್ ಆವೇಶಕ್ಕೆ ಸಮನಾಗಿರುತ್ತದೆ. ನೋಡಿ ಇಲ್ಲಿ ಬರೀತೀನಿ, ಒಂದು ಕೂಲಂ ಒಂದ್ ನಿಮಿಷ ಮಕ್ಕಳೇ ಬರಿತಾ ಇದ್ದೀನಿ. ಒಂದು ಕೂಲಂ ಅಂದ್ರೆ
ಒಂದ್ ನಿಮಿಷ, ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಒಂದ್ ನಿಮಿಷ ಇರಿ ಮಕ್ಳೇ. ಒಂದು ಕೂಲಂ, ಒಂದು ಕೂಲಂ ಇಸ್ ಈಕ್ವಲ್ ಟು 6 × 10⁻18 ಇಲೆಕ್ಟ್ರಾನ್. 6 × 10⁻18 ಎಲೆಕ್ಟ್ರಾನ್ಗಳು ಇರ್ತದೆ ಒಂದು ಕೂಲಂ ಅಂದ್ರೆ. ಅದು ಅಷ್ಟು ವಿದ್ಯುತ್ತಾವೇಶಕ್ಕೆ ಸಮನಾಗಿರುತ್ತದೆ. ಆ ಒಂದು ನಿರ್ದಿಷ್ಟವಾದ ಇದರಲ್ಲಿ ಪ್ರವಹಿಸುವಂತ ಅಷ್ಟು ವಿದ್ಯುತ್ತಾವೇಶಕ್ಕೆ ಒಂದು ಕೂಲಂ ಇಸ್ ಈಕ್ವಲ್ ಟು 6 × 10⁸ ಎಲೆಕ್ಟ್ರಾನ್ಗಳು ವಿದ್ಯುತ್ತಾವೇಶಕ್ಕೆ ಸಮನಾಗಿರುತ್ತದೆ. ವಿದ್ಯುತ್ ಪ್ರವಾಹದ ಏಕಮಾನ ನಾನು ಏನ್ ಹೇಳಿದೆ? ಆಂಪಿಯರ್. ವಿದ್ಯುತ್ ಪ್ರವಾಹದ ಏಕಮಾನ ಏನಂತ ಹೇಳಿದೆ? ಆಂಪಿಯರ್. ಅದನ್ನ ಇಂಗ್ಲಿಷ್ ಲೆಟರ್ ಕ್ಯಾಪಿಟಲ್ ಲೆಟರ್ ಇಂದ ಸೂಚಿಸ್ತೀವಿ. ಆಂಪಿಯರ್ ಅಂತ ಇಂಗ್ಲಿಷ್ ಲೆಟರ್ ಕ್ಯಾಪಿಟಲ್ ಲೆಟರ್ ಇಂದ ಸೂಚಿಸ್ತೀವಿ. ಏನಿದು 1 ಮಾರ್ಕ್ ಕ್ವಶನ್ ಕೇಳ್ತಾರೆ, ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು ಅಂತ. 1 ಮಾರ್ಕ್ ಕ್ವಶನ್ ಗೆ 3 ಪ್ರಿಪರೇಟರಿ ಆಗಿದ್ರಲ್ಲಿ ಬಂದಿರ್ಬೋದು. ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್. ಇದನ್ನ ಇಂಗ್ಲಿಷ್ ಲೆಟರ್ ಕ್ಯಾಪಿಟಲ್ ಲೆಟರ್ ಏನಿಂದ ಸೂಚಿಸ್ತೀವಿ. ಈಗ 1 ಆಂಪಿಯರ್ ಅಂದ್ರೆ ಏನು ಅಂತ ನೋಡಿ. 1 ಆಂಪಿಯರ್ ಅಂದ್ರೆ ವಿದ್ಯುತ್ ಪ್ರವಾಹದ ರಚನೆಯು ಪ್ರತಿ ಸೆಕೆಂಡಿಗೆ 1 ಕೂಲಂ ಆವೇಶದ ಪ್ರವಾಹವಾಗಿದೆ. 1 ಆಂಪಿಯರ್ ಅಂದ್ರೆ ಏನ್ ಹೇಳಿ? 1 ಆಂಪಿಯರ್ ಅಂದ್ರೆ ವಿದ್ಯುತ್ ಪ್ರವಾಹ ಆಗುತ್ತಲ್ವಾ, ತಂತಿಯ ಮೂಲಕ ವಿದ್ಯುತ್ ಹರಿಯುತ್ತಲ್ವಾ, ಆಗ ಅದು ಪ್ರತಿ ಸೆಕೆಂಡ್ಗೆ 1 ಕೂಲಂ ಆವೇಶದ ಪ್ರವಾಹ ಆಗಿದೆ. ಪ್ರತಿ ಸೆಕೆಂಡ್ಗೆ, ಈಚ್ ಸೆಕೆಂಡ್ ಆ ವಿದ್ಯುತ್ ಆವೇಶ ಎಷ್ಟಾಗಿರುತ್ತದೆ? 1 ಕೂಲಂ. 1 ಕೂಲಂ ಅಂದ್ರೆ 6 × 10⁻18 ಎಲೆಕ್ಟ್ರಾನ್. ಈಗ ನಾನು ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತೀನಿ. ಇಲ್ಲಿ 1 ಆಂಪಿಯರ್ ಅಂದ್ರೆ 1 ಕೂಲಂ ಪರ್ ಸೆಕೆಂಡ್. ಆಗ್ಲೇ ಹೇಳ್ದೆ 1 ಆಂಪಿಯರ್ ಅಂದ್ರೆ ಅದರದ್ದೇ ಫಾರ್ಮುಲಾ ಕೊಟ್ಟಿದ್ದಾರೆ. 1 ಆಂಪಿಯರ್ ಅಂತ ಹೇಳಿದ್ರೆ ಎಷ್ಟಂತ ಕೊಟ್ಟಿದ್ದಾರೆ? 1 ಆಂಪಿಯರ್ ಇಸ್ ಈಕ್ವಲ್ ಟು 1 ಕೂಲಂ ಬೈ 1 ಸೆಕೆಂಡ್. 1 ಸೆಕೆಂಡ್. 1 ಆಂಪಿಯರ್ ಅಂತ ಹೇಳಿದ್ರೆ ಅದು ಎಷ್ಟು ಕರೆಂಟು ವಿದ್ಯುತ್ತಾವೇಶ ಇದಾಗುತ್ತೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. 1 ವಿದ್ಯುತ್ ಪ್ರವಾಹದ ರಚನೆಯು ಪ್ರತಿ ಸೆಕೆಂಡಿಗೆ 1 ಕೂಲಂ ಆವೇಶದ ಪ್ರವಾಹ ಆಗಿದೆ. ಈ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡುವ ಒಂದು ಉಪಕರಣ ಇದೆ. ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡುವಂತ ಒಂದು ಏನಿದೆ? ಉಪಕರಣ ಇದೆ. ಅದನ್ನ ಆಮೀಟರ್ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡುವಂತಹ ಒಂದು ಉಪಕರಣ ಇದೆ. ಅದನ್ನ ಏನಂತ ಕರಿತೀವಿ? ಆಮೀಟರ್. ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡುವ ಉಪಕರಣದ ಹೆಸರು ಆಮೀಟರ್. ಇದು ಯಾವಾಗ್ಲೂ ಸರಣಿಯಲ್ಲೇ ಜಾಯಿನ್ ಆಗಿರುತ್ತೆ. ತೋರಿಸ್ತೀನಿ ನಿಮ್ಗೆ. ಇದಕ್ಕೆ ಒಂದು ಸರ್ಕ್ಯೂಟ್ ಅವಾಗ ಹಾಕಿದ್ದೆಲ್ಲ ಅದೇ ತರ ಸೇಮ್ ಸರ್ಕ್ಯೂಟ್ ಡಯಾಗ್ರಾಮು. ಬಟ್ ಇಲ್ಲಿ ಆಮೀಟರ್ ಕನೆಕ್ಟ್ ಆಗಿರುತ್ತೆ. ಆಮೀಟರ್ ಯಾವಾಗ್ಲೂ ಸೀರೀಸ್ ಅಲ್ಲೇ ಕನೆಕ್ಟ್ ಆಗಿದೆ. ಆಮೀಟರ್ ಯಾವಾಗ್ಲೂ ಯಾವ್ದ್ರಲ್ಲಿ ಕನೆಕ್ಟ್ ಆಗಿದೆ? ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಇದು ಸ್ವಿಚ್ ಮಕ್ಳೇ. ಇದು ವಿದ್ಯುತ್ ಆವೇಶಗಳು. ಇದು ಋಣ ವಿದ್ಯುತ್ತಾವೇಶ, ಇದು ಧನ ವಿದ್ಯುತ್ತಾವೇಶ. ಕರೆಂಟ್ ಹೀಗೆ ಫ್ಲೋ ಆಗ್ತಾ ಇದೆ. ಇಲ್ಲಿ ವಿದ್ಯುತ್ ಬಲ್ಬ್ ಉರಿಯುತ್ತೆ ಕರೆಂಟ್ ಫ್ಲೋ ಆದಾಗ. ಅದನ್ನ ಅಳತೆ ಮಾಡಕ್ ಒಂದ್ ಸಾಧನ ಇದೆ ಅಲ್ವಾ, ಅದು ಎಷ್ಟು ಕರೆಂಟು ಅದರಲ್ಲಿ ಪ್ರವಹಿಸುತ್ತದೆ ಅನ್ನೋದು, ಅದನ್ನ ನಾನು ಆಮೀಟರ್ ಸರಣಿಯಲ್ಲೇ ಜೋಡಣೆ ಮಾಡ್ತೀನಿ. ಆಮೀಟರ್ ಅನ್ನ ಯಾವ್ದೋ ಈ ಸರ್ಕ್ಯೂಟ್ ಅಲ್ಲಿ ಸರಣಿಲೇ ಜೋಡಣೆ ಮಾಡ್ತೀನಿ.
ಅರ್ಥ ಆಯ್ತಾ? ಇದು ಸರ್ಕ್ಯೂಟ್ ಡಯಾಗ್ರಾಮ್. ಇದು ಕ್ಲೋಸ್ಡ್ ಸರ್ಕ್ಯೂಟ್, ಓಪನ್ ಅಲ್ಲ. ಕ್ಲೋಸ್ಡ್ ಸರ್ಕ್ಯೂಟ್ಗೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಮಧ್ಯದಲ್ಲಿ ಡಾಟ್ ಇಡ್ತೀನಿ. ಅದು ಸರ್ಕ್ಯೂಟ್ ಡಯಾಗ್ರಾಮ್ ಆಯ್ತು. ಇದು ಓಪನ್ ಆಯ್ತು. ಈಗ ಸರ್ಕ್ಯೂಟ್ ಡಯಾಗ್ರಾಮ್ ಅದು ಇದು ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಏನು ಆಮೀಟರ್ ಸೀರೀಸ್ ಅಲ್ಲೇ ಜಾಯಿನ್ ಆಗಿರುತ್ತೆ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಮಕ್ಕಳೇ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು ಅಂದ್ರೆ ಕರೆಂಟ್ ವಿದ್ಯುತ್ ಬಲ್ಬ್ ನ ತಂತಿಯ ಮೂಲಕ 0.5 ಆಂಪಿಯರ್, ಎ ಅಂದ್ರೆ ಆಂಪಿಯರ್, ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡು ಹಿಡಿಯಿರಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದು ನೋಡ್ಬೇಕು ನಾವು. ಇಲ್ಲಿ ಕರೆಂಟ್ ಎಷ್ಟು ಪ್ರವಹಿಸುತ್ತಂತ ಕೊಟ್ಟಿದ್ದಾರೆ. ಐಯು ಎಷ್ಟಂತ ಕೊಟ್ಟಿದ್ದಾರೆ, ಆಂಪಿಯರ್ ಅಂತ ಕೊಟ್ರೆ ಅದು ಐ ಅಂತ ಸೂಚಿಸುತ್ತದೆ. ವಿದ್ಯುತ್ ಪ್ರವಾಹ 0.5 ಆಂಪಿಯರ್ ಕೊಟ್ಟಿದ್ದಾರೆ. ಮತ್ತೆ ಟೈಮು ಎಷ್ಟಂತ ಕೊಟ್ಟಿದ್ದಾರೆ, 10 ನಿಮಿಷ. ಟೈಮ್ ಎಷ್ಟಂತ ಕೊಟ್ಟಿದ್ದಾರೆ, 10 ನಿಮಿಷ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನ್ ಕಂಡು ಹಿಡಿಬೇಕು, ಕ್ಯೂ ಎಷ್ಟಾಗುತ್ತೆ ಅನ್ನೋದನ್ನ ಕಂಡು ಹಿಡಿಬೇಕು. ಯಾವ್ದು ಕಂಡು ಹಿಡಿಬೇಕು ಹೇಳಿ, ಇಲ್ಲಿ ಕ್ಯೂನ ಕಂಡು ಹಿಡಿಬೇಕು. ಈಗ ನಿಮ್ಗೆ ಸೂತ್ರ ಗೊತ್ತಿದೆ. ಏನು ಬರ್ಸಿ ಹಿಂದಿನ ಇದ್ರಲ್ಲಿ ಸ್ಲೈಡ್ ಅಲ್ಲಿ ಹೇಳಿದ್ದೆ ನಾನು ಸೂತ್ರ. ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ. ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ. ಇದನ್ನ ಓರೇ ಗುಣಾಕಾರ ಮಾಡ್ಬೇಕು. ನಾನು ಕಂಡು ಹಿಡಿಬೇಕಾಗಿರೋದು ಕ್ಯೂ. ಕಂಡು ಹಿಡಿಬೇಕಾಗಿರೋದು ಕ್ಯೂ. ವಿದ್ಯುತ್ ದಾವೇಶವನ್ನ ಕಂಡು ಹಿಡಿಬೇಕು. ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ. ಟಿ ಅಂದ್ರೆ 10 ನಿಮಿಷ ಅಂತ ಕೊಟ್ಟಿದ್ದಾರೆ. ಅದನ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, 1 ನಿಮಿಷ ಅಂತ ಹೇಳಿದ್ರೆ 60 ಸೆಕೆಂಡು. 10 ಗುಣಿಸು 6. 10 ಗುಣಿಸು 6 ಅಂದ್ರೆ ಎಷ್ಟಾಯ್ತು, 600 ಸೆಕೆಂಡ್ ಆಯ್ತು. ಈಗ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಕ್ಯೂ ಇಸ್ ಈಕ್ವಲ್ ಟು ಐ ಅಂತ ಹೇಳಿದ್ರೆ 0.5 ಇಂಟು 600. ಯಾಕಂದ್ರೆ 10 ನಿಮಿಷನ ಸೆಕೆಂಡ್ಗೆ ಪರಿವರ್ತಿಸ್ಕೋಬೇಕು ಮಕ್ಳೇ. 10 ನಿಮಿಷ ಅಂತ ಡೈರೆಕ್ಟ್ ಆಗಿ ಬರೆಯೋಂಗಿಲ್ಲ. ಇಲ್ಲಿ ನಿಮಗ್ ಗೊತ್ತಿದೆ ಏನ್ ಹೇಳಿ, ಟೈಮ್ ನ SI ಯೂನಿಟ್, SI ಯೂನಿಟ್ ಆಫ್ ಟೈಮ್ ಇಸ್ ಸೆಕೆಂಡ್. ಅದರಿಂದ ನಿಮಿಷದಲ್ಲಿ ಕೊಟ್ಟಾಗ್ಲೂ ಅದನ್ನ ಸೆಕೆಂಡ್ಗೆ ಬದಲಾಯಿಸಬೇಕು. ಇದು ಗುಣಾಕಾರ ಗೊತ್ತಿದೆ ಅನ್ಸುತ್ತೆ. ಇಲ್ಲಿ 2 0 ಹಾಗೇ ಬರ್ಕೊಂಬಿಡಿ. 6 5 30. ತುಂಬಾ ಸುಲಭವಾಗಿ ಗುಣಾಕಾರ ಮಾಡ್ಬೇಕು. ಇಲ್ಲಿ ಎಡಭಾಗದಲ್ಲಿ ನೋಡಿ, ಗುಣ್ಯದಲ್ಲಿ ಮಲ್ಟಿಪ್ಲೈಯರ್ ಆಫ್ಟರ್ ದ ಪಾಯಿಂಟ್ 1 ಡಿಜಿಟ್ ಇದೆ. ಪಾಯಿಂಟ್ ಆದ್ಮೇಲೆ 1 ಅಂಕಿ ಇದೆ. ಅದಕ್ಕೆ ಇಲ್ಲಿ ಗುಣಲಬ್ಧದಲ್ಲಿ ನಿಮ್ಮ ಬಲಭಾಗದಿಂದ ಎಡಭಾಗಕ್ಕೆ ಬರಲಿ 1 ಪಾಯಿಂಟ್ ಬಿಟ್ಟು 1 ಬಿಟ್ಟು ಅಲ್ಲಿ ಏನ್ ಹಾಕ್ಬೇಕು, ಪಾಯಿಂಟ್ ಹಾಕ್ಬೇಕು. ಅಂದ್ರೆ ಎಷ್ಟಾಯ್ತು ಉತ್ತರ, 300. ವಿದ್ಯುತ್ ಆವೇಶದ ಏಕಮಾನ ಯಾವುದು, ಕೂಲಂ. 300 ಕೂಲಂ. ಮಕ್ಕಳಿಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಶಿಖಾ ಮೇಡಮ್. ಹಾ ಮೇಡಮ್ ಹೇಳಿ. ಏನಾದ್ರು ಡೌಟ್ ಇದೆಯಾ ಕೇಳ್ತೀರಾ ಒನ್ಸು? ಒಂದ್ ನಿಮಿಷ ನಾನು ಅನ್ಮ್ಯೂಟ್ ಮಾಡ್ತೀನಿ. ಮೇಡಮ್ ಇನ್ನೊಂದ್ ಸ್ವಲ್ಪ ಹೇಳಿಲ್ಲ. ಮೇಡಮ್ ನಮಸ್ಕಾರ, ನಾನು ಅದಾವ್ ಸರ್ ಅಂತ ಹೇಳಿ, ಬಾಗಲಕೋಟ್ ಜಿಲ್ಲಾ. ಮೇಡಮ್ ಸ್ವಲ್ಪ ಐ ರಿಕ್ವೆಸ್ಟ್ ಯು ಪ್ಲೀಸ್ ಯೂಸ್ ಇಂಗ್ಲಿಷ್ ಆಲ್ಸೋ. ಸಮ್ ಸ್ಟೂಡೆಂಟ್ಸ್ ಆರ್ joining English medium students. Sorry? Some students are joining here. So they are English medium students. So I request you please use English also. Okay, but for me our Rishabh sir ಹೇಳಿದ್ರು Kannada medium students ಅಂತ ಹೇಳಿ. That's why I'm explaining in Kannada. Because of my students are already
joined now. Okay. Shall I explain once again problem? No, madam. No, madam. So after that. Any problem? ಮತ್ತೆ explain ಮಾಡ್ಬೇಕಾ sir? No, madam. It's ಯಾರು ಒಬ್ಬ ಸ್ಟೂಡೆಂಟ್ ಇನ್ನೊಮ್ಮೆ ರಿಪೀಟ್ ಮಾಡಂತ. ಓಕೆ ಸ್ಟೂಡೆಂಟ್ಸ್, ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಯ್ತಾ? ಇಲ್ರಿ. ಹಾ ಮೇಡಮ್. ಬಾರಿ ಮೇಡಮ್ ರೀ. ಏನು ಇಲ್ರಿ. ಪ್ರಾಬ್ಲಮ್ ಅರ್ಥ ಆಗಿಲ್ವಾ? ಇನ್ನೊಂದ್ಸಲ ಮಾಡ್ಬೇಕಾ? ಹಾ ಮೇಡಮ್. ನಮಗೇನೋ ತಿಳಿದಿಲ್ರಿ. ನೋಡಿ ಇಲ್ಲಿ ಪ್ರಾಬ್ಲಮ್ಸ್. ಫಸ್ಟ್ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ. ಎ ಕರೆಂಟ್ ಆಫ್ 0.5 ಆಂಪಿಯರ್ ಇಸ್ ಡ್ರಾನ್ ಬೈ ಎ ಫಿಲಮೆಂಟ್ ಆಫ್ ಎನ್ ಎಲೆಕ್ಟ್ರಿಕ್ ಬಲ್ಬ್. ಫಿಲಮೆಂಟ್ ಆಫ್ ಎನ್ ಎಲೆಕ್ಟ್ರಿಕ್ ಬಲ್ಬ್ ಅಂದ್ರೆ ಎಲೆಕ್ಟ್ರಿಕ್ ಬಲ್ಬ್ ನೋಡಿದಿರಲ್ವಾ? ಟ್ಯೂಬ್ ಲೈಟ್ ಅಲ್ಲ, ಎಲೆಕ್ಟ್ರಿಕ್ ಬಲ್ಬ್. ಎಲೆಕ್ಟ್ರಿಕ್ ಬಲ್ಬ್ ನೋಡಿ. ಫಿಲಮೆಂಟ್ ಆಫ್ ಎನ್ ಎಲೆಕ್ಟ್ರಿಕ್ ಬಲ್ಬ್. ಫಿಲಮೆಂಟ್ ಆಫ್ ಆನ್ ಎಲೆಕ್ಟ್ರಿಕ್ ಬಲ್ಬ್ ಈ ತರ ಫಿಲಮೆಂಟ್ ಇರುತ್ತಲ್ವಾ ಬಲ್ಬ್ ಒಳಗೆ, ನೋಡಿದಿರಲ್ವಾ? ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಫಿಲಮೆಂಟ್. ಓಕೆ, ಆ ಎಲೆಕ್ಟ್ರಿಕ್ ಬಲ್ಬ್ ಫಿಲಮೆಂಟ್ ಅಲ್ಲಿ ಎಷ್ಟು ಕರೆಂಟ್ ಇದಾಗ್ತಿದೆ, ಫ್ಲೋ ಆಗ್ತಿದೆ? 0.5 ಆಂಪಿಯರ್. ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ? 0.5 ಆಂಪಿಯರ್. ದೆನ್ ಅದು ಅಷ್ಟು ಫ್ಲೋ ಆಗೋಕೆ ತಗೊಳ್ಳುವಂತ ಟೈಮು ಎಷ್ಟು? 10 minutes. ವಾಟ್ ಇಸ್ ದ ಟೈಮ್ ಹಿಯರ್? 10 minutes. Find the amount of electric charge that flow through the circuit. ಆ ಸರ್ಕ್ಯೂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಚಾರ್ಜ್ ಪಾಸ್ ಆಗುತ್ತೆ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕು. ವಿದ್ಯುತ್ ಬಲ್ಬ್ ನ ತಂತಿಯ ಮೂಲಕ, ತಂತಿ ಅಂದ್ರೆ ಗೊತ್ತಾಯ್ತಲ್ಲ, ಫಿಲಮೆಂಟ್ ಅಂದ್ರೆ ಅದು ಟಂಗ್ಸ್ಟನ್ ಎಂಬ ಎಲಿಮೆಂಟ್ ಇಂದ ಮಾಡಿರ್ತಾರೆ. ಅಲ್ಲಿ ಹೋಗುವಂತಹ ವಿದ್ಯುತ್ ಎಷ್ಟು ಹೋಗ್ತಾ ಹರಿತಾ ಇದೆ ಅದ್ರೊಳಗೆ? 0.5 ಆಂಪಿಯರ್. 0.5 ಆಂಪಿಯರ್ ಕರೆಂಟ್. ಅದು ಫ್ಲೋ ಆಗೋಕೆ ತಗೊಳ್ಳುವಂತಹ ಟೈಮು 10 minutes. ಅದು ಫ್ಲೋ ಆಗೋಕೆ ತಗೊಳ್ಳುವಂತ ಟೈಮು 10 minutes. ಅದನ್ನೇ ಇಲ್ಲಿ ಬರ್ದಿದ್ದೀನಿ. T is equal to 10 minutes ಅಥವಾ 10 ನಿಮಿಷ. ಇಲ್ಲಿ ನಾನು ಕಂಡುಹಿಡಬೇಕಾಗಿರೋದು Q, ಎಷ್ಟು ವಿದ್ಯುತ್ ಆವೇಶ ಆ ಬಲ್ಬ್ ಅಲ್ಲಿ ಪ್ರವಹಿಸುತ್ತಿದೆ. The amount of electric charges that flows through the circuit. Then the formula is I is equal to Q by T. I is equal to Q by T. ನೋಡಿ ಇಲ್ಲಿ ಅಲ್ಲಿ ಬರ್ದಿದ್ದೇನೆ, ಅಲ್ಲಿ ಸೊಲ್ಯೂಷನ್ ಬಂದಿದೆ. I is equal to Q divided by T. ಇದನ್ನ ನಾನು ಓರೆ ಗುಣಾಕಾರ ಮಾಡ್ತೀನಿ. Q is equal to, after the cross multiplication it becomes Q is equal to IT. After the cross multiplication it becomes Q is equal to IT. I ಅಂದ್ರೆ 0.5, ಟೈಮ್ 10 minutes ಕೊಟ್ಟಿದ್ರು, ಅದನ್ನ ಸೆಕೆಂಡ್ಸ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾವ್ದು ಕನ್ವರ್ಟ್ ಮಾಡ್ಕೊಬೇಕು ಹೇಳಿ? ಸೆಕೆಂಡ್ಸ್ ಗೆ 600 ಆಗುತ್ತೆ. ಇದು ಆಂಪಿಯರ್, ಇದು ಸೆಕೆಂಡ್ಸ್. ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ ಇದು? ಇಲ್ಲಿ ನೋಡಿ, ಆಫ್ಟರ್ ದ ಪಾಯಿಂಟ್ ಆದ್ಮೇಲೆ 1 ಡಿಜಿಟ್ ಇದೆ. ನೀವು ಇಲ್ಲಿ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಇಡಬೇಕು. 1 ಡಿಜಿಟ್ ಬಿಟ್ಟು ಏನ್ ಇಡ್ಬೇಕು? ಪಾಯಿಂಟ್ ಇಡ್ಬೇಕು. ಇಲ್ಲಿ ಪಾಯಿಂಟ್ ಇಡ್ತೀರಾ. ಸೊ what is the answer? Answer is equal to
300 ಕೂಲಮ್. SI ಯೂನಿಟ್ ಆಫ್ electric charge is equal to coulomb. Shika madam, next slide ಹೋಗ್ಲಾ? ಹೋಗ್ಬೋದು ಅನ್ಸುತ್ತೆ ಮೇಡಮ್. ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಅಟ್ ಎ ಟೈಮ್ ಮಾಡೋಕ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಐ ಥಿಂಕ್ ನೀವ್ ಹೆಂಗ್ ಪ್ರಿಪೇರ್ ಮಾಡ್ಕೊಂಡಿದ್ದೀರೋ ಹಂಗೆ ಮಾಡಿ. ಮೇ ಬಿ ಒನ್ ಆರ್ ಟೂ ವರ್ಡ್ಸ್ ಇಂಗ್ಲಿಷ್ ಮಧ್ಯದಲ್ಲಿ ಯೂಸ್ ಮಾಡಿ. ಐ ಥಿಂಕ್ ಓಕೆ. ನೆಕ್ಸ್ಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ವಿಭವಾಂತರ. ಕನ್ನಡದಲ್ಲಿ ವಿಭವಾಂತರ ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್. ಏನು ಅಂತ ಹೇಳಿದ್ರೆ ಈಗ ವಾಹಕ ಅಂತ ಹೇಳಿದ್ರೆ ಹೇಳಿದೀನಿ, ಯಾವ ವಸ್ತುವಿನ ಮೂಲಕ ವಿದ್ಯುತ್ ಹರಿಯುತ್ತದೆಯೋ ಅದನ್ನ ನಾವು ವಾಹಕ ಅಂತ ಹೇಳಿ ಕರಿತೀವಿ. ಯಾವ ವಸ್ತುವಿನ ಮೂಲಕ ವಿದ್ಯುತ್ ಹರಿಯುತ್ತದೋ ಅದನ್ನ ನಾವೇನಂತ ಕರಿತೀವಿ? ವಾಹಕ. ವಾಹಕದ ಎರಡು ತುದಿಗಳ ನಡುವಿನ ವಿದ್ಯುತ್ ಒತ್ತಡದ ವ್ಯತ್ಯಾಸವಿದ್ದರೆ ಮಾತ್ರ ನಮ್ಗೆ ವಿದ್ಯುತ್ ಪ್ರವಾಹ ವಾಹಕದ ಮೂಲಕ ಹರಿಯುತ್ತದೆ. ನೋಡಿ, ಈ ಒಂದು ವಾಹಕ ಅಂತಿದ್ರೆ ಇದು ಎರಡು ಟರ್ಮಿನಲ್ಸ್ ಇದೆ ಅಲ್ವಾ, ಎರಡು ತುದಿಗಳ ನಡುವೆ ವ್ಯತ್ಯಾಸ ಇದ್ರೆ, ಒತ್ತಡದ ವ್ಯತ್ಯಾಸ, ವಿದ್ಯುತ್ ಪ್ರವಾಹ ಹರಿಯುವಂತಹ ಒತ್ತಡದ ವ್ಯತ್ಯಾಸ ಇದ್ರೆ ಮಾತ್ರ ನಮಗೆ ಏನು ಇದಾಗುತ್ತೆ? ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ. ಎರಡು ತುದಿ, ಯಾವುದೇ ಒಂದು ವಿದ್ಯುತ್ ಹರಿಯುವಂತ ತಂತಿಯ ಅದು ಕಂಪ್ಲೀಟ್ ಸರ್ಕ್ಯೂಟ್ ಕಂಪ್ಲೀಟ್ ಆಗಿರ್ಬೇಕು. ಓಪನ್ ಸರ್ಕ್ಯೂಟ್ ಇರಬಾರ್ದು. ಕ್ಲೋಸ್ಡ್ ಸರ್ಕ್ಯೂಟ್ ಅಲ್ಲಿ ವಿದ್ಯುತ್ ಹರಿಯುತ್ತಲ್ವಾ, ಆ ಹರಿಯುವಂತ ಎರಡು ಟರ್ಮಿನಲ್ ನಡುವೆ ವಿದ್ಯುತ್ ವ್ಯತ್ಯಾಸ ಇರಬೇಕು. ಎಲ್ಲಾ ಕಡೆ ಒಂದೇ ತರ ಅಲ್ಲ, ಅದು ವ್ಯತ್ಯಾಸ ಇರಬೇಕು. ಒತ್ತಡದ ವ್ಯತ್ಯಾಸವಿದ್ದರೆ ಮಾತ್ರ ವಿದ್ಯುತ್ ಪ್ರವಾಹವು ವಾಹಕದ ಮೂಲಕ ಹರಿಯುತ್ತದೆ. ಆ ಎರಡು, ಇಲ್ಲಿ ಈ ಒಂದು ಟರ್ಮಿನಲ್ ಮತ್ತೆ ಈ ಟರ್ಮಿನಲ್ ನಡುವೆ ಅದು ಹರಿಯುವಂತದ್ದು ವ್ಯತ್ಯಾಸ ಇರಬೇಕು. ಆಗ ಪ್ರವಾಹವು ವಾಹಕದ ಮೂಲಕ ಹರಿಯುತ್ತದೆ. ಆ ವಾಹಕದ ಎರಡೂ ತುದಿಗಳ ನಡುವಿನ ವಿದ್ಯುತ್ ಒತ್ತಡದ ವ್ಯತ್ಯಾಸವನ್ನು ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ. ಈ ಎರಡು ಟರ್ಮಿನಲ್ಸ್ ನಡುವೆ ಇರುವಂತಹ ಡಿಫ್ರೆನ್ಸ್ ನಾವೇನಂತ ಕರಿತೀವಿ? ಪೊಟೆನ್ಷಿಯಲ್ ಡಿಫ್ರೆನ್ಸ್. ದ ಡಿಫ್ರೆನ್ಸ್ ಇನ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಬಿಟ್ವೀನ್ ದ two ends of a conductor. Two ends of a conductor is called potential difference. ವಾಹಕದ ಎರಡೂ ತುದಿಗಳು, ಇದು ಕ್ಲೋಸ್ಡ್ ಸರ್ಕ್ಯೂಟ್ ಆಗಿರ್ಬೇಕು. ಇಲ್ಲಿ ಹರಿಬೇಕಾದ್ರೆ ವಿದ್ಯುತ್ ಪ್ರವಾಹ ಹರಿಬೇಕಾದ್ರೆ ಅದರ ನಡುವೆ ವಿದ್ಯುತ್ ಒತ್ತಡದ ನಡುವೆ ವ್ಯತ್ಯಾಸ ಇರಬೇಕು. ವಿದ್ಯುತ್ ಒತ್ತಡ ನಡುವೆ ವ್ಯತ್ಯಾಸ ಇದ್ರೆ ಮಾತ್ರ ಅದನ್ನ ವಿಭವಾಂತರ ಅಂತ ಕರಿತೀವಿ. ವ್ಯತ್ಯಾಸ ಇಲ್ಲ ಅಂದ್ರೆ ಅದನ್ನ ವಿಭವಾಂತರ ಅಂತ ಕರೆಯಲ್ಲ. ವ್ಯತ್ಯಾಸ ಇದ್ದಾಗ ಮಾತ್ರ ವಿಭವಾಂತರ ಅಂತ ಕರಿತೀವಿ. ವಾಹಕದ ಎರಡು ಬಿಂದುಗಳು, ಉದಾಹರಣೆ ಇಲ್ಲೊಂದು ಉದಾಹರಣೆನೆ ಕೊಟ್ಟಿದೆ ನೋಡಿ. ವಾಹಕದ ಎರಡು ಬಿಂದು ಎ ಮತ್ತು ಬಿ ಗಳ ನಡುವೆ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ನಾವು ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ. ಈಗ ನೀವು ನೀರು ನೋಡಿರ್ಬೋದು, ನಿಮ್ಗೆ ನೀರು ಕೆಳಗಿಂದ ಮೇಲ್ ಹರಿಯುತ್ತಾ ಮೇಲಿಂದ ಕೆಳಗಡೆ ಹರಿಯುತ್ತಾ? ನೀರು ಯಾವಾಗ್ಲೂ ನಮ್ಗೆ ಮೇಲಿಂದ ಕೆಳಗಡೆನೆ ಹರಿಯುತ್ತೆ. ಅದೇ ರೀತಿ ಇಲ್ಲಿ ಎರಡು ಬಿಂದುಗಳು ನಡುವೆ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಬೇಕಾದ್ರೆ, ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಬೇಕಾದ್ರೆ ಅಲ್ಲಿ ಕೆಲಸ ಉಂಟಾಗುತ್ತೆ. ಅದನ್ನ ನಾವು ಏನಂತ ಕರಿತೀವಿ? ವಿಭವಾಂತರ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ ಅದನ್ನ? ವಿಭವಾಂತರ. ಒಂದು ಬಿಂದುವಿನಿಂದ ವಿದ್ಯುತ್ ಹರಿಬೇಕಾದ್ರೆ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಬೇಕಾದಾಗ ಆಗುವ ಕೆಲಸವನ್ನು ನಾವೇನಂತ ಕರಿತೀವಿ? ವಿದ್ಯುತ್ ವಿಭವಾಂತರ ಎನ್ನುತ್ತೇವೆ. ಇದರ ಡಿಫರೆನ್ಸ್ ಫಾರ್ಮುಲಾ ಇದೆ. ಫಾರ್ಮುಲಾ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಚಾರ್ಜ್ ಆರ್ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಎರಡು ಬಿಂದುಗಳ ನಡುವಿನ ವಿಭವಾಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಹೇಳಿದೆ, ಕನ್ನಡದಲ್ಲಿ
ವಿ ಇಸ್ ಈಕ್ವಲ್ ಟು, ವಿ ಅಂದ್ರೆ ವಿಭವಾಂತರ, ವಿಭವಾಂತರ ಇಸ್ ಈಕ್ವಲ್ ಟು ಕೆಲಸ ಭಾಗಿಸು ಆವೇಶ, ವಿದ್ಯುತ್ತಾವೇಶ. ಕೆಲಸ ಭಾಗಿಸು ಆವೇಶ ಅಂದ್ರೆ ವಿದ್ಯುತ್ತಾವೇಶ. ಕೆಲಸ ಅಂದ್ರೆ ವರ್ಕ್, ಡಬ್ಲ್ಯೂ ಅಂತ ಅಕ್ಷರದಲ್ಲಿ ಸೂಚಿಸ್ತೇವೆ. ವಿದ್ಯುತ್ತಾವೇಶ ಚಾರ್ಜಸ್ ಅಂದ್ರೆ ಡಬ್ಲ್ಯೂ ಬೈ ಕ್ಯೂ ಅಂತ ಇದರಲ್ಲಿ ಮಾಡ್ತೀವಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಚಾರ್ಜ್. ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಚಾರ್ಜ್ ಆರ್ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ನೆಕ್ಸ್ಟ್ ಸ್ಲೈಡು. ಈಗ ಪುನಃ ಪ್ರತಿಯೊಂದಕ್ಕೂ ನಾವು ಕರೆಂಟ್ ಫಸ್ಟ್ ವಿದ್ಯುತ್ ಪ್ರವಾಹಕ್ಕೆ ನೋಡಿದ್ವಿ SI ಯೂನಿಟ್, ಅದಕ್ಕೆ ಆಂಪಿಯರ್ ಅಂತಿತ್ತು. ಅದೇ ರೀತಿ ಪೊಟೆನ್ಶಿಯಲ್ ಡಿಫರೆನ್ಸ್ಗೆ SI ಯೂನಿಟ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ 1 ವೋಲ್ಟ್. SI ಯೂನಿಟ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ವೋಲ್ಟ್. ಇಲ್ಲಿ ಕೊಟ್ಟಿದ್ದಾರೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಯೂನಿಟ್. ಇಂಟರ್ನ್ಯಾಷನಲ್ ಸಿಸ್ಟಮ್ ಯೂನಿಟ್ ಏಕಮಾನ ವಿದ್ಯುತ್ ವಿಭವಾಂತರದ SI ಏಕಮಾನ ಏನ್ ಹೇಳಿ ವೋಲ್ಟು. ಅದನ್ನ ವಿ ಎಂಬ ಅಕ್ಷರದಿಂದ ಬರಿತೀವಿ. ಇದು 1 ವೋಲ್ಟ್ ಇಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ವೆನ್ 1 ಜೌಲ್ ಆಫ್ ವರ್ಕ್ ಡನ್ ಈಸ್ ಟು ಮೂವ್ ಎ ಚಾರ್ಜ್ ಆಫ್ 1 ಕೂಲಮ್ ಫ್ರಮ್ 1 ಪಾಯಿಂಟ್ ಟು ದ ಅದರ್. 2 ಟರ್ಮಿನಲ್ಸ್ ನಾನು ಹೇಳಿದೆ ಪೊಟೆನ್ಶಿಯಲ್ ಡಿಫರೆನ್ಸ್ ಆಗ್ಬೇಕಾದ್ರೆ ಡಿಫರೆನ್ಸ್ ಬಿಟ್ವೀನ್ ದ 2 ಟರ್ಮಿನಲ್ಸ್ ಇದ್ದಾಗ ಮಾತ್ರ ಅದು ಏನಾಗುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಆಗುತ್ತೆ. ಇಲ್ಲಿ when 1 joule of work is done to move a charge of 1 coulomb from 1 point to the other. So 1 volt is equal to 1 joule by 1 coulomb. 1 volt is equal to 1 joule by 1 coulomb. See, V is equal to 1 volt. V is equal to 1 joule by 1 coulomb. 1 joule by 1 coulomb. ಈ ಜೌಲು ಅನ್ನೋದು ಹೋದ ವರ್ಷ 9ನೇ ಕ್ಲಾಸ್ ಅಲ್ಲೇ ಬಂದಿದೆ ನಿಮಗೆ. ಯಾಕೆ ಜೌಲ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ SI ಯೂನಿಟ್ ಆಫ್ ವರ್ಕ್. SI ಯೂನಿಟ್ ಆಫ್ ವರ್ಕ್ ಯಾವ್ದ್ರಿಂದ ಮೆಷರ್ ಮಾಡ್ತೀವಿ, ಜೌಲಿಂದ ಹೇಳ್ತೀವಿ. ನೋಡಿ, ವಿದ್ಯುತ್ ವಿಭವಾಂತರದ SI ಏಕಮಾನ ವೋಲ್ಟ್. 2 ಬಿಂದುಗಳ ನಡುವೆ 1 ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. 2 ಬಿಂದುಗಳ ನಡುವೆ 1 ಕೂಲಂ ಅಷ್ಟು ವಿದ್ಯುತ್ ಆವೇಶ, 1 ಕೂಲಂ ವಿದ್ಯುತ್ ಆವೇಶ 1 ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಹೋಗ್ಬೇಕು. 1 ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಹೋದಾಗ ಮಾತ್ರ ಅಲ್ಲಿ 1 ಜೌಲ್ ಕೆಲಸ ನಡೆದಿದೆ ಅಂತ ಹೇಳ್ತೀವಿ. 1 ವಿದ್ಯುತ್ ಆವೇಶ 1 ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಏನಾಗಿದೆ ಅಂತ ಅರ್ಥ, 1 ಜೌಲ್ ಕೆಲಸ ನಡೆದಿದೆ ಅಂತ. ಆ 2 ಬಿಂದುಗಳ ನಡುವಿನ ವಿಭವಾಂತರ, ಆಗ ಕೆಲಸ ನಡೆದಿರುತ್ತಲ್ಲ 1 ಜೌಲು, ಆ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. ಆ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. ಕೆಲಸ 1 ಜೌಲ್ ಅಷ್ಟು ಕೆಲಸ ಆದಾಗ ಆ 2 ಬಿಂದುಗಳ ನಡುವಿನ ವಿಭವಾಂತರ ಎಷ್ಟಾಗಿರುತ್ತೆ, 1 ವೋಲ್ಟ್ ಆಗಿರುತ್ತೆ. 1 ವೋಲ್ಟ್ ಇಸ್ ಈಕ್ವಲ್ ಟು 1 ಜೌಲ್ ಬೈ 1 ಕೂಲಂ. 1 ಜೌಲ್ ಬೈ 1 ಕೂಲಂ. ಜೌಲ್ ಅಂದ್ರೆ ವರ್ಕಿನ ಕೆಲಸದ ಏಕಮಾನ. SI ಯೂನಿಟ್ ಆಫ್ ವರ್ಕ್ ಇಸ್ ಕಾಲ್ಡ್ ಆಸ್ ಜೌಲ್. ವಿಭವಾಂತರವನ್ನು ಅಳೆಯಕ್ಕೆ ಒಂದು ಉಪಕರಣ ಉಪಯೋಗಿಸ್ತೀವಿ. ಕರೆಂಟ್ ಎಳೆಯೋಕೆ ನಾವು ಅಳತೆ ಮಾಡೋದಕ್ಕೆ ಒಂದು ಉಪಕರಣ ಯಾವ್ದು ಉಪಯೋಗಿಸೋದು ಅಂದ್ರೆ ಆಮೀಟರ್ ಉಪಯೋಗಿಸಿದ್ವಿ. ಅದ್ ಯಾವಾಗ್ಲೂ ಹೇಗೆ ಸರಣಿಯಲ್ಲಿ ಅದು ನಮಗೆ ಜಾಯಿನ್ ಮಾಡಿರ್ತೀವಿ, ಅದೇ ತರ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವಿಭವಾಂತರವನ್ನು ಅಳೆಯಲು ಉಪಯೋಗಿಸುವಂತ ಉಪಕರಣ ವೋಲ್ಟ್ ಮೀಟರ್. ವಿಭವಾಂತರವನ್ನು ಅಳೆಯಲು ಉಪಯೋಗಿಸುವಂತ ಉಪಕರಣ ಯಾವುದು, ವೋಲ್ಟ್ ಮೀಟರ್.
ಈ ವೋಲ್ಟ್ ಮೀಟರ್ ಇಂದನೇ ನಾವು ಎಷ್ಟು ಕರೆಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಭವಾಂತರ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಹೋಗಿದೆ ಅನ್ನೋದನ್ನ ಅಳತೆ ಮಾಡ್ಬೋದು. ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಷ್ಟು ವಿಭವಾಂತರ ಆಗಿದೆ ಅನ್ನೋದನ್ನ ಯಾವ್ದ್ರಿಂದ ನಾವು ಚೆಕ್ ಮಾಡ್ಬೋದು? ವೋಲ್ಟಾ ಮೀಟರ್ ಇಂದ ನಾವು ಚೆಕ್ ಮಾಡ್ಬೋದು. ವಿಭವಾಂತರವನ್ನು ಅಳೆಯುವಂತಹ ಉಪಕರಣದ ಹೆಸರು ಏನ್ ಹೇಳಿ? ವೋಲ್ಟ್ ಮೀಟರ್. ವಿಭವಾಂತರವನ್ನು ಅಳೆಯುವಂತಹ ಸಾಧನ ಯಾವ್ದು ಹೇಳಿ? ವೋಲ್ಟ್ ಮೀಟರ್. ಇಲ್ಲಿ ಬರ್ದಿದೆ ನೋಡಿ, ವೋಲ್ಟ್ ಮೀಟರ್. ನಾವ್ ಯಾವಾಗ್ಲೂ ಈ ವೋಲ್ಟ್ ಮೀಟರ್ ಇದಾರಲ್ಲ, ಅದು ಸರ್ಕ್ಯೂಟ್ಗೆ ಸಮಾನಾಂತರವಾಗಿ ಜೋಡಿಸಲಾಗಿರುತ್ತೆ. ಇದನ್ನ ಯಾವಾಗ್ಲೂ ಹೇಗ್ ಜೋಡಿಸಿರ್ತಾರೆ ಅಂದ್ರೆ ಸರ್ಕ್ಯೂಟ್ಗೆ ಸಮಾನಾಂತರವಾಗಿ ಜೋಡಿಸಿರ್ತಾರೆ. ನೋಡಿ, ಈಗ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕ್ತೀನಿ. ಇದು 2 ಟರ್ಮಿನಲ್ಸ್, ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್. ಸ್ವಿಚ್, ವೋಲ್ಟ್ ಮೀಟರ್ನ ಈ ತರ ಪ್ಯಾರಲಲ್ ಆಗಿ ಸಮಾಂತರವಾಗಿ ಜೋಡಿಸಿರ್ತಾರೆ ಸರ್ಕ್ಯೂಟ್ಗೆ. ಇದನ್ನ ಹೇಗ್ ಜೋಡಿಸಿರ್ತಾರೆ? ಸಮಾಂತರವಾಗಿ ಜೋಡಿಸಿರ್ತಾರೆ. ಈ ರೀತಿ ಬರುತ್ತೆ ಸರ್ಕ್ಯೂಟ್. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೂ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಇನ್ನು ಬರುವಂತದ್ದು ನಿಮ್ಗೆ ಓಮ್ಸ್ ಲಾ. ಇದು ತುಂಬಾ ಇಂಪಾರ್ಟೆಂಟ್. 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಕೇಳ್ಬೋದು. ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ಬೋದು. ಏನ್ ಹೇಳುತ್ತೆ ಓಮ್ಸ್ ಲಾ ಅಂತ ಹೇಳಿದ್ರೆ, the current flowing through a conductor is directly proportional to the potential difference between its end provided its temperature remains constant. ಒಂದು ಕಾನ್ಸ್ಟಂಟ್ ಟೆಂಪರೇಚರ್ ಅಲ್ಲಿ ಕರೆಂಟ್ ಒಂದು ಕಂಡಕ್ಟರ್ ಮುಖಾಂತರ ಪಾಸ್ ಆಗ್ಬೇಕು ಅಂದಾಗ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆ. ಏನು, ಈಗ ಸಪೋಸ್ ನೀವು 1 ಪೆನ್ನಿಗೆ 10 ರೂಪಾಯಿ ಕೊಟ್ರೆ 3 ಪೆನ್ನಿಗೆ ಎಷ್ಟು ಕೊಡ್ತೀರಾ? 30 ರೂಪಾಯಿ. ಅಂದ್ರೆ ಪೆನ್ನುಗಳ ಸಂಖ್ಯೆನೂ ಜಾಸ್ತಿ ಆಯ್ತು, ಅದಕ್ಕೆ ಕೊಟ್ಟಿರುವಂತ ದುಡ್ಡು ಕೂಡ ಏನಾಯ್ತು? ಜಾಸ್ತಿ ಆಯ್ತು. ಅಥವಾ ಕಡಿಮೆನೂ ಆಗ್ಬೋದು. ಈಗ 10 ಪೆನ್ನಿಗೆ 100 ರೂಪಾಯಿ ಕೊಟ್ರೆ 1 ಪೆನ್ನಿಗೆ ಎಷ್ಟು ಆಗ್ಬೋದು? 10 ರೂಪಾಯಿ. ಅಲ್ಲಿ ಪೆನ್ನಿನ ಸಂಖ್ಯೆ ಕಡಿಮೆ ಆಯ್ತು, ಅವಾಗ ಅದರ ಅಮೌಂಟ್ ಕೂಡ ಕಡಿಮೆ ಆಯ್ತು. ಈ ರೀತಿ ಇದನ್ನ ನಾವು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಎಂಡ್ಸ್ ಪ್ರೊವೈಡೆಡ್ ಇಟ್ಸ್ ಟೆಂಪರೇಚರ್ ರಿಮೈನ್ಸ್ ಸೇಮ್. ಈಗ ಇಲ್ಲಿ 2 ಎಂಡ್ಸ್ ಇದ್ರೆ ಇದ್ರಲ್ಲಿ ಕರೆಂಟ್ ಫ್ಲೋ ಆಗ್ತಿದೆಯಲ್ವಾ? ಈ ಕರೆಂಟ್ ಫ್ಲೋ ಆಗುವಂತದ್ದು ಏನಾಗುತ್ತೆ ಅಂತ ಹೇಳಿದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಐ both are slow directly proportional. Potential difference increase ಆದ್ರೆ flowing of current is also increasing. ಇದು ಇನ್ಕ್ರೀಸ್ ಆದ್ರೆ ಕರೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸಪೋಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕಡಿಮೆ ಆದ್ರೆ ಕರೆಂಟ್ ಫ್ಲೋ ಆಗೋದು ಕೂಡ ಕಡಿಮೆ ಆಗುತ್ತೆ. ಇದನ್ನೇ ನಾವು ಡೈರೆಕ್ಟ್ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಆಗ ಟೆಂಪರೇಚರ್ ನಮಗೆ ಒಂದೇ ಇರಬೇಕು. ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್. ನೋಡಿ, ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವನ್ನ ವಿ ಎಂಬ ಲೆಟರ್ ಇಂದ ಸೂಚಿಸ್ತೀವಿ. ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ತಾಪಮಾನ ಅಂದ್ರೆ ಟೆಂಪರೇಚರ್ ಏನಾಗಿರ್ಬೇಕು? ಕಾನ್ಸ್ಟೆಂಟ್ ಆಗಿರ್ಬೇಕು. ಟೆಂಪರೇಚರ್ ಬದಲಾವಣೆ ಆಗಿರ್ಬಾರ್ದು.
ಆಗ ಒಂದು ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿದ್ಯುತ್ ವಿಭವಾಂತರ, ಅಲ್ಲಿ ಒಂದು ಲೋಹದ ತಂತಿಯ ನಡುವೆ ವಿದ್ಯುತ್ ಹರಿಯಬೇಕಾದಾಗ ಅದರ ನಡುವೆ ವ್ಯತ್ಯಾಸ ಇರುತ್ತೆ, ಅದನ್ನೇ ನಾವು ವಿಭವಾಂತರ ಅಂತ ಕರಿತೀವಿ. ಆಗ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಅಂದ್ರೆ ವಿಭವಾಂತರ ಜಾಸ್ತಿ ಇದ್ದಾಗ ಅಲ್ಲಿ ಹರಿಯುವಂತ ವಿದ್ಯುತ್ ಪ್ರವಾಹ ಕೂಡ ಜಾಸ್ತಿ ಇರುತ್ತೆ. ವಿಭವಾಂತರ ಕಡಿಮೆ ಆದ್ರೆ ಅಲ್ಲಿ ಹರಿಯುವಂತ ವಿದ್ಯುತ್ ಪ್ರವಾಹ ಕೂಡ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅದನ್ನೇ ಅವರು ಏನ್ ಬರ್ದಿದಾರಂದ್ರೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ, ಅಂದ್ರೆ ವಿಭವಾಂತರ ನೇರ ಅನುಪಾತದಲ್ಲಿದೆ ಅಂತ ಹೇಳಿದ್ದಾರೆ. ಯಾವ ಅನುಪಾತದಲ್ಲಿದೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ನೇರ ಅನುಪಾತದಲ್ಲಿ. ಯಾವ್ದಕ್ ನೇರ ಅನುಪಾತದಲ್ಲಿದೆ? ಐಗೆ. ಐ ಅಂದ್ರೆ ವಿದ್ಯುತ್ ಪ್ರವಾಹ, ಐ ಅಂದ್ರೆ ವಿದ್ಯುತ್ ಪ್ರವಾಹ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ವಿ ಇಸ್ ಈಕ್ವಲ್ ಟು ಐ ಇಂಟು ನಾನೇನ್ ಬರಿತೀನಿ ಆರ್. ಆರ್ ಅಂದ್ರೆ ಇದು ಪ್ರಪೋರ್ಷನಲ್ ಕಾನ್ಸ್ಟೆಂಟ್. ಆರ್ ಅಂದ್ರೆ ಪ್ರಪೋರ್ಷನಲ್ ಕಾನ್ಸ್ಟೆಂಟ್. ಇದನ್ನೇ ನಾನು ಏನಂತ ಕರಿತೀನಿ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ? ರೆಸಿಸ್ಟೆನ್ಸ್, ನಿರೋಧಕ. ಆರನ್ನ ನಿರೋಧಕ ಅಥವಾ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದನ್ನ ನಾನು ನೆಕ್ಸ್ಟ್ ಹೇಗ್ ಬರಿತೀನಿ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ಏನಂತ ಬರಿತೀನಿ? ಓರೆ ಗುಣಾಕಾರ ಮಾಡ್ತೀನಿ, ಕ್ರಾಸ್ ಮಲ್ಟಿಪ್ಲಿಕೇಶನ್, ವಿ ಬೈ ಐ. ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ಬರ್ದಿದ್ದಾರೆ ನೋಡಿ, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ನೋಡಿ, ವಿ ಏನಾಗಿದೆ? ವಿ ಇಸ್ ಈಕ್ವಲ್ ಟು ಐ ಆರ್. ಆರ್ ಅಂದ್ರೆ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ಅಂತ ಹೇಳಿದೆ. ಈಗ ನಾನು ಆರ್ ಇಸ್ ಈಕ್ವಲ್ ಟು ಏನಂತ ಬರಿಬಹುದು? ಆರ್ ಇಸ್ ಈಕ್ವಲ್ ಟು ಓರೆ ಗುಣಾಕಾರ ಮಾಡಬೇಕು, ವಿ ಡಿವೈಡೆಡ್ ಬೈ ಐ. ಆರ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ. ವಿ ಅಂದ್ರೆ ವೋಲ್ಟೇಜ್ ಎಕ್ಸ್ಪ್ರೆಸ್ಡ್ ಇನ್ ವೋಲ್ಟ್ಸ್, ವಿಭವಾಂತರ. ಇದ್ರದ್ದು ವಿಭವಾಂತರದ ಏಕಮಾನ ವೋಲ್ಟ್ಸ್. ಐ ಅಂದ್ರೆ ವಿದ್ಯುತ್ ಪ್ರವಾಹ, ಕರೆಂಟ್. ಇಲ್ಲಿ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಓಮ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಇದೆಯಲ್ಲ, ನಿರೋಧಕ, ಇದನ್ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ ಅಂದ್ರೆ ಓಮ್ಸ್ ಅಲ್ಲಿ ಹೇಳ್ತೀವಿ. ಇದೊಂದು ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಕಂಡುಹಿಡಿಬೇಕಾದ್ರೆ. ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಫಾರ್ಮುಲಾ ಹಾಕಿನೇ ಕಂಡುಹಿಡಿಬೇಕು. ಇದ್ರ ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಇದೆಯಾ ನೋಡೋಣ. ಇಲ್ಲೊಂದು ಪ್ರಾಬ್ಲಮ್, ಅದೇ ಫಾರ್ಮುಲಾ ಬಂದಿದೆ. ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತೇಳಿ, ಇಟ್ ಈಸ್ ದ property of a conductor to resist the flow of current through it. It is the property of a conductor, it resist. ಅದು ಫ್ಲೋ ಆಫ್ ಕರೆಂಟ್ ಹೋಗುತ್ತಲ್ವಾ ವೈರ್ ಅಲ್ಲಿ, ಕಂಡಕ್ಟರ್ ಅಲ್ಲಿ, ಅದನ್ನ ಅದು ಏನ್ ಮಾಡುತ್ತೆ? ರೆಸಿಸ್ಟ್ ದ ಫ್ಲೋ ಆಫ್ ಕರೆಂಟ್ ಥ್ರೂ ದ ಕಂಡಕ್ಟರ್. ಅಕಾರ್ಡಿಂಗ್ ಟು ದ ಓಮ್ಸ್ ಲಾ ಆಲ್ರೆಡಿ ಬರ್ದಿದ್ದೀನಿ ಫಾರ್ಮುಲಾ. ಆರ್ ಇಸ್ ಈಕ್ವಲ್ ಟು V divided by I, potential difference divided by current. The SI unit of resistance is ohm ಅಂತ ಹೇಳ್ತೀವಿ.
SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಓಮ್. ಅದರ ಸಿಂಬಲ್ ಈ ರೀತಿ ಬರಿತೀವಿ, ಕನ್ನಡ 1 ಬರಿತೀವಲ್ಲ ಆ ರೀತಿ. ಓಮಿನ ಸಿಂಬಲ್ ಆಫ್ ಓಮ್, ಕನ್ನಡದಲ್ಲಿ 1 ಬರೀತಾರಲ್ಲ ಈ ತರ ಬರಿತೀವಿ, ಸಿಂಬಲ್ ಆಫ್ ಓಮ್, ಹೀಗೆ ಓಮ್. ಗೊತ್ತಾಯ್ತಾ? ದೆನ್ ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸುವ ವಾಹಕದ ಗುಣಕ್ಕೆ ರೋಧ ಅಂತ ಕರಿತೀವಿ. ವಾಹಕ ಅದೇ ಹೇಳ್ದೆ ನಾನು, ಯಾವುದರ ಮುಖಾಂತರ ವಿದ್ಯುತ್ ಹರಿಯುತ್ತೋ ಅದನ್ನು ವಾಹಕ ಅಂತ ಕರಿತೀವಿ. ಅದರಲ್ಲಿ ವಿದ್ಯುತ್ ಆವೇಶಗಳು, ಧನ ವಿದ್ಯುತ್ ಆವೇಶ, ಋಣ ವಿದ್ಯುತ್ ಆವೇಶ, ಒಂದು ಕಡೆಯಿಂದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹರಿಬೇಕಾದ್ರೆ ಅಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಬರ್ಬೇಕಾದ್ರೆ ಎರಡು ಕಡೆ ಏನಾಗುತ್ತೆ, ವಿರೋಧ ಉಂಟಾಗುತ್ತೆ. ಆ ತಂತಿಯಲ್ಲಿ ಹರಿಬೇಕಾದ್ರೆ ವಿದ್ಯುತ್, ಆಗ ಆ ಗುಣಕ್ಕೆ ನಾವೇನಂತ ಕರಿತೀವಿ, ರೋಧ ಅಂತೇಳಿ ಕರಿತೀವಿ. ಆ ಗುಣಕ್ಕೆ ಏನಂತ ಕರಿತೀವಿ ನಾವು, ರೋಧ. ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಓಮನ ನಿಯಮದ ಪ್ರಕಾರ ಹೇಳೋದಾದ್ರೆ ಅದು R = ಏನಂತ ಕರಿತೀವಿ, V/I. ಇದರ ಏಕಮಾನ ಏನು ಅಂತ ಹೇಳಿದ್ರೆ ರೋಧದ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್, ರೋಧದ ಏಕಮಾನ ಯಾವುದು ಅಂದ್ರೆ ಓಂ. ಏಕಮಾನ ಯಾವುದು, ಓಂ. ಇದನ್ನ ಬರೆಯುವಂತ ಒಂದು ಸಂಕೇತ ಈ ರೀತಿ ಬರಿತೀವಿ. ಓಕೆನಾ? ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತೀನಿ. ಇಲ್ಲಿ ಈಗ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು, ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಕಂಡಕ್ಟರ್ ಡಿಪೆಂಡ್ಸ್. ರೆಸಿಸ್ಟೆನ್ಸ್ ಕಂಡಕ್ಟರ್ ಇದೆಯಲ್ವಾ, ವೈಯರು, ನಾವ್ ಏನ್ ಹೇಳ್ತೀವೋ ರೆಸಿಸ್ಟೆನ್ಸ್ ಕಂಡಕ್ಟರು, ವಿದ್ಯುತ್ ಆವೇಶ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹರಿಯುತ್ತಲ್ಲ, ಆ ಕಂಡಕ್ಟರು ಯಾವ್ದಾವ್ದನ್ನ ಡಿಪೆಂಡ್ಸ್ ಆಗಿರುತ್ತದೆ. ಒಂದು ವೈಯರಿನ ಲೆಂತ್ ಆಫ್ ದ ವೈಯರ್, ಈ ವೈಯರಿನ ಉದ್ದ, ಇಟ್ ಡಿಪೆಂಡ್ಸ್ ಅಪಾನ್ ದ ಲೆಂತ್ ಆಫ್ ದ ವೈಯರ್. ಎರಡನೇದು ಮೆಟೀರಿಯಲ್ ಆಫ್ ದಿಸ್ ಕಂಡಕ್ಟರ್, ಮೆಟೀರಿಯಲ್ ಆಫ್ ದ ವೈಯರ್. ಒಂದು ಲೆಂತ್, ಇನ್ನೊಂದು ಮೆಟೀರಿಯಲ್, ಇನ್ನೊಂದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ವೈಯರ್. ದಿಸ್ ಒನ್, area of the cross section of the wire. Then these three are the important factor. First one is length, second one is material of the conductor, ಮೂರನೇದು ಯಾವ್ದು ಹೇಳ್ತದೆ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅದೇ ಕನ್ನಡದಲ್ಲಿ ಹೇಳಿದರೆ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. 2 ಮಾರ್ಕ್ಸ್ ಕ್ವಶನ್ ಇದು. ಯಾವ್ದಂತ ಹೇಳಿದ್ರೆ, ಒಂದು ವಾಹಕದ ಉದ್ದ, ಲೆಂತ್ ಆಫ್ ದ ಕಂಡಕ್ಟರ್ ವೈಯರ್ ಅನ್ನ ನಾವು ಉಪಯೋಗಿಸಿರ್ತೀವಲ್ವಾ, ಅದರ ಉದ್ದ ಎಷ್ಟಿದೆ, ಮತ್ತೆ ವಾಹಕದ ಅಡ್ಡ ಕೊಯ್ತ. ಇದು ಈಗ ಒಂದು ವಾಹಕ ಅಂದ್ರೆ ಇದು ಕ್ರಾಸ್ ಸೆಕ್ಷನ್ ಆಫ್ ದ ವೈಯರ್, ಅದು. ಇನ್ನೊಂದು ವಸ್ತುವಿನ ಪ್ರಾಕೃತಿಕ ಗುಣ, ಆ ವಸ್ತುವಿನ, ನೀವು ಯಾವ್ದು ಕಂಡಕ್ಟರ್ ಆಗಿ ಉಪಯೋಗಿಸಿದ್ರ ಆ ವಸ್ತುವಿನ ಗುಣ ಏನು ಅನ್ನೋದನ್ನ ತಿಳ್ಕೊಬೇಕು. ಇವು ಮೂರನ್ನು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ನೆಕ್ಸ್ಟ್, ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಕಂಡಕ್ಟರ್. ಈ ರೆಸಿಸ್ಟೆನ್ಸ್ ಓಮ್ಸ್ ಲಾ ಮುಖಾಂತರ R = ಏನ್ ಹೇಳುತ್ತೆ, V/I. ನೋಡಿ, R = ಏನ್ ಹೇಳುತ್ತೆ, V/I ಅಂತ ಹೇಳುತ್ತೆ. ಇಲ್ಲಿ ಫ್ಯಾಕ್ಟರ್ಸ್ ಏನ್ ಹೇಳಿದ್ದಾರೆ, ಫಸ್ಟ್ ಫ್ಯಾಕ್ಟರ್ ಏನ್ ಹೇಳಿದ್ದಾರೆ, ಲೆಂತ್ ಆಫ್ ದ ಕಂಡಕ್ಟರ್, ವಾಹಕದ ಉದ್ದ. ಆ ರೆಸಿಸ್ಟೆನ್ಸ್ ಯಾವಾಗ್ಲೂ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಕಂಡಕ್ಟರ್. ರೆಸಿಸ್ಟೆನ್ಸ್ ಜಾಸ್ತಿ ಆಗ್ಬೇಕು ಅಂದ್ರೆ ವೈಯರಿನ ಉದ್ದ ಕೂಡ ಜಾಸ್ತಿ ಇರಬೇಕು. ರೆಸಿಸ್ಟೆನ್ಸ್ ಕಡಿಮೆ ಇದೆ ಅಂದ್ರೆ ವೈಯರಿನ ಉದ್ದ ಏನಾಗಿರ್ಬೇಕು, ಕಡಿಮೆ ಇರಬೇಕು. ಸೊ ದಟ್ ಈಸ್ R = directly proportional to the R is directly proportional to the length of the conductor. R is directly proportional to the length of the conductor. At the same time, it is inversely proportional to the area of the cross section of the wire. Resistance is directly proportional to the length of the conductor and inversely proportional to the area of the cross section of the conductor. Inversely proportion,
ಅಂದ್ರೆ ಈಗ ಒಂದು ಜಾಸ್ತಿ ಆಗ್ತಾ ಹೋಗುದು, ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಅದರ ಏರಿಯಾ ಏನಾಗ್ಬೇಕು, ಕಡಿಮೆ ಆಗ್ಬೇಕು, ಅಥವಾ ಏರಿಯಾ ಜಾಸ್ತಿ ಆದ್ರೆ ಅದರ ರೆಸಿಸ್ಟೆನ್ಸ್ ಏನಾಗ್ಬೇಕು, ಕಡಿಮೆ ಆಗ್ಬೇಕು. ಅದನ್ನ ನಾವೇನಂತ ಕರಿತೀವಿ ಅವಾಗ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್. ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ R is directly proportional to the L and R is inversely proportional to the area of the cross section of a conductor. So ಇದನ್ನ ನಾನೀಗ ಹೇಗ್ ಬರಿಬಹುದು ಅಂದ್ರೆ, R is equal to ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ನಾನು ಇದನ್ನ ರೋ ಅಂತ ಕರಿತೀವಿ. ಇದನ್ನ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ರೋ ಎಲ್ ಡಿವೈಡೆಡ್ ಬೈ ಎ, ಇದು ಎಲ್ ಡಿವೈಡೆಡ್ ಬೈ ಎ ಅಂತ ಕರಿತೀವಿ. ಇಲ್ಲಿ ಈ ರೋ ಇದೆಯಲ್ಲ, ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ರೆಸಿಸ್ಟಿವಿಟಿ ಅಂತ ಕರಿತೀವಿ. ರೋನ ಏನಂತ ಕರಿತೀವಿ, ರೆಸಿಸ್ಟಿವಿಟಿ. ಇಟ್ ಈಸ್ ಕಾಲ್ಡ್ ಆಸ್ ರೆಸಿಸ್ಟಿವಿಟಿ. SI ಯೂನಿಟ್ ಆಫ್ ರೆಸಿಸ್ಟಿವಿಟಿ, ರೆಸಿಸ್ಟೆನ್ಸ್ ಇನ್ ಗೊತ್ತಿದೆ ಓಮ್ ಅಂತ. ಇಲ್ಲಿ ಲೆಂತಿನ ಯೂನಿಟ್ ನಿಮಗೆ ಗೊತ್ತಿದೆ, ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಲೆಂತ್ ಮೀಟರ್. ಸೊ ರೆಸಿಸ್ಟಿವಿಟಿದು SI ಯೂನಿಟ್ ಏನ್ ಬರುತ್ತಂದ್ರೆ ಓಮ್ ಮೀಟರ್. SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಇಸ್ ಓಮ್ ಮೀಟರ್. ಇಲ್ಲಿ ಬನ್ನಿ, ಈಗ ಕನ್ನಡದಲ್ಲಿ ಇಲ್ಲಿ ತನಕ ನಾನು ಹೇಳಿದ್ದೆ ಏನು, ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವುದೇದು, ಒಂದು ವಾಹಕದ ಉದ್ದ, ಇನ್ನೊಂದು ವಾಹಕದ ಅಡ್ಡ ಕೊಯ್ತ, ಇನ್ನೊಂದು ವಸ್ತುವಿನ ಪ್ರಾಕೃತಿಕ ಗುಣ. ಈ ನಿಖರ ಮಾಪನಗಳ ಪ್ರಕಾರ ಯಾವುದೇ ಏಕರೂಪ ಲೋಹೀಯ ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಯಾವುದೇ ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿ ಮತ್ತು ಅದರ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲೂ ಇರುತ್ತದೆ. ನೇರ ಅನುಪಾತ ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಒಂದು ವಸ್ತು ಜಾಸ್ತಿ ಆದ್ರೆ ಅದಕ್ಕೆ ಅನುರೂಪವಾಗಿರುವ ವಸ್ತು ಕೂಡ ಏನಾಗ್ತಾ ಹೋಗ್ಬೇಕು, ಜಾಸ್ತಿ ಆಗ್ಬೇಕು. ಕಡಿಮೆ ಆದ್ರೆ ಕಡಿಮೆ ಆಗ್ತಾ ಹೋಗ್ಬೇಕು. ವಿಲೋಮದಲ್ಲಿ ಒಂದು ಜಾಸ್ತಿ ಆಗುತ್ತೆ, ಒಂದು ಕಡಿಮೆ ಆಗುತ್ತೆ. ಇದನ್ನ ವಿಲೋಮ ಅಂತ ಹೇಳ್ತೀವಿ. R is inversely proportional to the ಯಾವುದು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್. ನೇರ ಅನುಪಾತದಲ್ಲಿ ಇರುತ್ತದೆ ಮತ್ತು ಅದರ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ. ಅದನ್ನೇ ನಾವು ಏನಂತ ಕರಿತೀವಿ, ರೋಧಶೀಲತೆ ಅಂತ ಕರಿತೀವಿ. ಇದನ್ನ ಬರೆಯಬೇಕಾದ್ರೆ R is equal to, ಇದನ್ನ ರೋ ಅಂತ ಕರಿತೀವಿ, L/A. ಈ ರೋನ ನಾವು ಕನ್ನಡದಲ್ಲಿ ಏನ್ ಕರಿತೀವಿ ಅಂದ್ರೆ ರೋಧಶೀಲತೆ ಅಂತ ಕರಿತೀವಿ. ಆರನ್ನ ಕನ್ನಡದಲ್ಲಿ ಎಂತ ಕರಿತೀವಿ, ರೋಧಶೀಲತೆ. ಇದರ ಏಕಮಾನ SI ಯೂನಿಟ್ ಆಫ್ ರೋಧಶೀಲತೆ ಏನು ಅಂತ ಹೇಳಿದ್ರೆ, SI ಯೂನಿಟ್ ಏನಂತ ಹೇಳಿದ್ರೆ ಓಮ್ ಮೀಟರ್. ಓಮ್ ಮೀಟರ್ ಅಂತ ಕರಿತೀವಿ. SI ಯೂನಿಟ್ ಏನು, ಓಮ್ ಮೀಟರ್. ಕನ್ನಡದಲ್ಲಿ ಬರೆಯೋದಾದ್ರೆ ಓಮ್ ಮೀಟರ್. SI ಯೂನಿಟ್ ಆಫ್ ರೋಧಶೀಲತೆ SI ಯೂನಿಟ್ ಓಮ್ ಮೀಟರ್ ಅಂತ ಕರಿತೀವಿ. ಶಿಖಾ ಮೇಡಮ್. ಹಾ ಹೇಳಿ ಮೇಡಮ್. ಇದೊಂದು ಪ್ರಾಬ್ಲಮ್ ಮಾಡಿ ಮುಗಿಸ್ಲಾ ಅಥವಾ? ಹಾ ಶೋರ್. ಓಕೆ, ಈಗ ಹೇಳಿ ಮೇಡಮ್. ಅಲ್ಲ, ಐ ಥಿಂಕ್ ಅದು ಯಾರೋ ಬೇರೆ ಅನ್ಮ್ಯೂಟ್ ಆದ್ರು, ಸಾರಿ. ಓಕೆ. ಒಂದು ಲೋಹದ ತಂತಿಯ ಉದ್ದ 1 ಮೀಟರ್ ಆಗಿದೆ. ಲೋಹದ ತಂತಿಯ ಉದ್ದ ಎಷ್ಟಾಗಿದೆ, 1 ಮೀಟರ್. ಲೋಹದ ಲೆಂತ್ ಎಷ್ಟಂತ ಕೊಟ್ಟಿದ್ದಾರೆ, ಇಂಗ್ಲಿಷ್ ಅಲ್ಲಿ ಓದ್ತೀನಿ. ರೆಸಿಸ್ಟೆನ್ಸ್ ಆಫ್ ಎ ಮೆಟಲ್ ವೈರ್ ಆಫ್ ಲೆಂತ್ 1 ಮೀಟರ್. ಲೆಂತ್ ಇಸ್ ಈಕ್ವಲ್ ಟು 1 ಮೀಟರ್. ಓಮ್ ಅಂತ ಬಂದ್ರೆ ಅದು ರೆಸಿಸ್ಟೆನ್ಸ್. R is equal to ಎಷ್ಟಂತ ಕೊಟ್ಟಿದ್ದಾರೆ, 26 ಓಮ್, ಸಿಂಬಲ್ ಆಫ್ ಓಮ್. ಅಟ್ ರೂಮ್ ಟೆಂಪರೇಚರ್ 20 ಡಿಗ್ರಿ ಸೆಲ್ಸಿಯಸ್.
If the diameter of the wire is diameter ಅಂದ್ರೆ ಗೊತ್ತಿದೆ ಅಲ್ವಾ ಮಕ್ಳೇ? Diameter of the wire is D is equal to 0.3 millimeter. Diameter of the wire ನೋಡಿ, ಈ ವೈರು ಇದ್ರ ಎಡ್ಜಸ್ ಇರುತ್ತಲ್ಲ, ಇಲ್ಲಿ ಇದು ಕ್ರಾಸ್ ಸೆಕ್ಷನ್, ಇದು ಡಯಾಮೀಟರ್. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಇದರ ಡಯಾಮೀಟರ್ ಬಂದು 0.3 ಮಿಲಿಮೀಟರ್ ಇರುತ್ತೆ. ಈ ತಾಪಮಾನದಲ್ಲಿ ಲೋಹದ ತಂತಿಯ ರೋಧಶೀಲತೆಯನ್ನು ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು ನಾವು? ರೋಧಶೀಲತೆಯ ಲೋಹದ ತಂತಿ ಉದ್ದ 1 ಮೀಟರ್ ಇದೆಯಲ್ಲ, ಅದರ ರೋಧಶೀಲತೆಯನ್ನ ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ರೋ ಕಂಡುಹಿಡಿಬೇಕು. ಇದನ್ನ ಕಂಡುಹಿಡಿಬೇಕು. ನಮ್ ಫಾರ್ಮುಲಾ ಬರೆದಿದೀವಲ್ವಾ, ರೋ ಇಸ್ ಈಕ್ವಲ್ ಟು ಇಲ್ಲಿ ನಾನು ಹಿಂದಿನ ಇದರಲ್ಲಿ ಫಾರ್ಮುಲಾ ತೋರಿಸಿದೀನಿ ನೋಡಿ. R is equal to ರೋ ಇಂಟು L by A. ಇದೇ ಫಾರ್ಮುಲಾ ಹಾಕ್ಬೇಕು. ಇಲ್ಲಿ A ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಸ್ಕ್ವಯರ್, ಸಾರಿ ಸರ್ಕಲ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಸರ್ಕಲ್, ವೃತ್ತದ ಏನ್ ಕಂಡುಹಿಡ್ಕೋಬೇಕು ನಾನು? ಏರಿಯಾ ಕಂಡುಹಿಡ್ಕೋಬೇಕು. ಮತ್ತೆ ಇದು ಸೂತ್ರ ಬರಿತೀನಿ ಈಗ. R is equal to ರೋ ಇಂಟು L divided by A. ಇಲ್ಲಿ ಕಂಡುಹಿಡಬೇಕಾಗಿರೋದು ರೋ ನಾನು, ಅದರಿಂದ ರೋ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಏನಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ R ಇಂಟು A, ಗಣಿತದಲ್ಲಿ ಕಲ್ತಿದ್ದೀರಾ ಮ್ಯಾಥ್ಸ್ ಅಲ್ಲಿ ಇದನ್ನ ಹೇಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಅಂತ. R ಇಂಟು A ಡಿವೈಡೆಡ್ ಬೈ L, R ಇಂಟು A ಡಿವೈಡೆಡ್ ಬೈ L, ರೋ ಇಸ್ ಈಕ್ವಲ್ ಟು. ಈಗ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ 26 ಓಮ್ ಅಂತ, ಆಮೇಲೆ ಲೆಂತ್ ಕೊಟ್ಟಿದ್ದಾರೆ. ಲೆಂತ್ ಎಷ್ಟು ಅಂತ ಕೊಟ್ಟಿದ್ದಾರೆ? 1 ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಏರಿಯಾ ಇದೆಯಲ್ಲ, ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಗೊತ್ತಿದೆ ಅಲ್ವಾ ಮಕ್ಕಳೇ? ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು? ಏರಿಯಾ ಆಫ್ ಸರ್ಕಲ್ ವೃತ್ತದ ವಿಸ್ತೀರ್ಣ ಫಾರ್ಮುಲಾ ಏನ್ ಹೇಳಿ? ಪೈ ಆರ್ ಸ್ಕ್ವಯರ್. ವೃತ್ತದ ವಿಸ್ತೀರ್ಣ ಫಾರ್ಮುಲಾ ಏನ್ ಹೇಳಿ? ಪೈ ಆರ್ ಸ್ಕ್ವಯರ್. ಇಲ್ಲಿ ಮಿಲಿಮೀಟರ್ ಕೊಟ್ಟಿದ್ದಾರೆ, 0.3 ಮಿಲಿಮೀಟರ್ ಕೊಟ್ಟಿದ್ದಾರೆ. ನಾನು ಇದನ್ನ ಯಾವ್ದಕ್ ಕನ್ವರ್ಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೊಬೇಕು. ಸಾರಿ, ಉದ್ದನ ಮೀಟರಿಗೆ ಕಟ್ಟಿರೋದ್ರಿಂದ ರೇಡಿಯಸ್ ಅನ್ನ ಕೂಡ ನಾನು ಮೀಟರಿಗೆ ಕನ್ವರ್ಟ್ ಮಾಡ್ಕೊಬೇಕು. ಅಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಎಷ್ಟಂತ ಕೊಟ್ಟಿದ್ದಾರೆ? 0.3 ಮಿಲಿಮೀಟರ್. ನಾನು ರೇಡಿಯಸ್ ಅಂದ್ರೆ ಏನು? D/2, 0.3 ಮಿಲಿಮೀಟರ್ ಡಿವೈಡೆಡ್ ಬೈ 2, 0.3 ಡಿವೈಡೆಡ್ ಬೈ 2. ಇದನ್ನ ಸುಲಭ ರೂಪಕ್ಕೆ ತಂದಾಗ, ಇದಕ್ಕೆ ತುಂಬಾ ಪ್ರೋಸೆಸ್ ಇದೆ, ಅಷ್ಟೆಲ್ಲ ಹೇಳಕ್ ಆಗಲ್ಲ ಇಲ್ಲಿ. R ಇಸ್ ಈಕ್ವಲ್ ಟು, ಇದನ್ನ ಸುಲಭ ರೂಪಕ್ಕೆ ತಂದಾಗ R ಇಸ್ ಈಕ್ವಲ್ ಟು 3 ಇಂಟು 10⁻⁻⁴ ಮೀಟರ್ ಆಗುತ್ತೆ. R ಇಸ್ ಈಕ್ವಲ್ ಟು, ಇದನ್ನ ಸುಲಭ ರೂಪಕ್ಕೆ ತಂದಾಗ R 3 ಇಂಟು 10⁻⁻⁴ ಮೀಟರಿಗೆ ಪರಿವರ್ತನೆ ಮಾಡಿರೋದು. ಇದನ್ನ 3 ಇಂಟು 10⁻⁻⁴ ಮೀಟರ್. ಇದನ್ನ ಮಿಲಿಮೀಟರ್ ಅನ್ನ ನಾವು ಮೀಟರಿಗೆ ಪರಿವರ್ತನೆ ಮಾಡಿದಾಗ ಇಷ್ಟು ಬರುತ್ತೆ. R ಇಸ್ ಈಕ್ವಲ್ ಟು 3 ಇಂಟು 10⁻⁻⁴. ಇದನ್ನ ಈಗ ಈ ಸೂತ್ರಕ್ಕೆ ನಾನೇನ್ ಮಾಡ್ಬೇಕು? ಅಳವಡಿಸ್ಬೇಕು.
ಹಾ, ಈಗ ಇದನ್ನ ನೋಡಿ ಲೈನ್ ಹಾಕ್ತೀನಿ. ರೋ ಅಂದ್ರೆ ರೋ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಅಂದ್ರೆ ಎಷ್ಟಂತ ಕೊಟ್ಟಿದ್ದಾರೆ 26. ಆರ್ ಅಂದ್ರೆ ಇಲ್ಲಿ ಎ ಅಂದ್ರೆ ನಾನು ಏನಂತ ಬರ್ತೀನಿ ಪೈ ಆರ್ ಸ್ಕ್ವಯರ್. ಆರ್ ಅಂದ್ರೆ ಇದು ಬರುತ್ತೆ. ಪೈ ಬೆಲೆ ಗೊತ್ತಿದೆ ನಿಮ್ಗೆ. ಪೈ ಬೆಲೆ ಎಷ್ಟಂತ ಗೊತ್ತಿದೆ ಹೇಳಿ? 22/7 ಇಂಟು ಆರ್ ಅಂದ್ರೆ 3 ಇಂಟು 10⁻⁻4 ಹೋಲ್ ಸ್ಕ್ವಯರ್ ಹೋಲ್ ಡಿವೈಡೆಡ್ ಬೈ ಲೆಂತ್ ಅಂದ್ರೆ ಎಷ್ಟಂತ ಗೊತ್ತಿದೆ 1 ಮೀಟರ್. ಲೆಂತ್ ಇಸ್ ಈಕ್ವಲ್ ಟು ಎಷ್ಟಂತ ಗೊತ್ತಿದೆ 1 ಮೀಟರ್. ಇದನ್ನ ಸುಲಭ ರೂಪಕ್ಕೆ ತಂದಾಗ ತರ್ಬೇಕಂದ್ರೆ ತುಂಬಾ ಇದೆ. ನಾನೀಗ ಡೈರೆಕ್ಟ್ ಆಗಿ ಆನ್ಸರ್ ಬರ್ದ್ಬಿಡ್ತೀನಿ. ರೋ ಇಸ್ ಈಕ್ವಲ್ ಟು ಇದನ್ನ ಸುಲಭ ರೂಪಕ್ಕೆ ತಂದ್ರೆ ಮಕ್ಕಳೇ ಎಷ್ಟು ಬರುತ್ತೆ ಅಂದ್ರೆ 1.84 ಇಂಟು 10⁻⁻6 ಓಮ್ ಮೀಟರ್. ಇದನ್ನ ನಾನು ನಿಮಗೆ ಹೇಳ್ಬೇಕು ಮಾಡ್ಬೇಕು ಅಂತಂದ್ರೆ ಇದು ತುಂಬಾ ಟೈಮ್ ಹಿಡಿಯುತ್ತೆ. ಇದೊಂದು 5-10 ನಿಮಿಷದಲ್ಲಿ ಈ ಪ್ರಾಬ್ಲಮ್ ಮುಗಿಯಲ್ಲ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಲ್ಲಿ ಏರಿಯಾ ಆಫ್ ಸರ್ಕಲ್ ಇಂದ ಫಾರ್ಮುಲಾ ಬರ್ದಿದ್ದೀನಿ. ಆ ಫಾರ್ಮುಲಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದು. ಡಯಾಮೀಟರ್ ಕೊಟ್ಟಿದ್ದಾರೆ, ಅದನ್ನ ರೇಡಿಯಸ್ ಕನ್ವರ್ಟ್ ಮಾಡಿ ಮೀಟರಿಗೆ ಕನ್ವರ್ಟ್ ಮಾಡ್ಕೊಂಡು ಮಾಡಿದೀವಿ. ಇದನ್ನೆಲ್ಲ ಇಷ್ಟು ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಸುಲಭ ರೂಪಕ್ಕೆ ತಂದಾಗ ರೆಸಿಸ್ಟಿವಿಟಿ 1.84 ಇಂಟು 10⁻⁻6 ಓಮ್ ಮೀಟರ್ ಬರುತ್ತೆ. ನಿಮ್ ಬುಕ್ ಅಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲ್ ಅಲ್ಲಿ ನೋಡಿದಾಗ ಆ ರೆಸಿಸ್ಟಿವಿಟಿ ಬಂದು ಮ್ಯಾಂಗನೀಸ್ ಇಂದ ಆಗಿರುತ್ತೆ. ಈ ರೆಸಿಸ್ಟಿವಿಟಿ ಬಂದು ಯಾವ್ದ್ರದ್ದಾಗಿರುತ್ತೆ? ಮ್ಯಾಂಗನೀಸ್. ಯಾವ್ದು ರೆಸಿಸ್ಟಿವಿಟಿ ಆಗಿರುತ್ತೆ? ಇದು ಮ್ಯಾಂಗನೀಸ್ ನ ರೆಸಿಸ್ಟಿವಿಟಿ ಆಗಿರುತ್ತೆ. ಶಿಖಾ ಮೇಡಮ್ ಕ್ಲೋಸ್ ಮಾಡ್ಲಾ? ಶೋರ್ ಮೇಡಮ್. ಈಗ ಅವ್ರಿಗೆ ಕೇಳ್ಬೇಕಾ? ಇದು ತುಂಬಾ ಇದೆ ಮೇಡಮ್ ಈ ಪ್ರಾಬ್ಲಮ್ ಹೇಳಕ್ಕೆ. ಅದನ್ನ ಅಷ್ಟು ಇದ್ರಲ್ಲಿ ನಾನು